ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 16ನೇ ತಾರೀಕು ಜೂನ್ 2026 ಮಂಗಳವಾರ. ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷದ ಪಾಡ್ಯಮಿ ತಿಥಿ ಹಾಗೂ ದ್ವಿತೀಯ ಕೂಡ ಆರಂಭ ಆಗ್ತಕ್ಕಂಥದ್ದು. ಬೆಳಿಗ್ಗೆ 6:35 ಪಾಡ್ಯ ಮುಗಿಯುತ್ತೆ. ದ್ವಿತೀಯ ಆನಂತರ ಆರಂಭ ಆಗ್ತಕ್ಕಂಥದ್ದು. ಆರದ್ರ ನಕ್ಷತ್ರ ಗಂಡ ಭವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ಕುಂಭರಾಶಿಗೆ ಈ ಒಂದು ಗುರು ಗೋಚಾರ ಫಲ. ಗುರುವಿನ ಬಗ್ಗೆ ತುಂಬಾ ಮಾಹಿತಿಗಳು ಕೊಡ್ತಿದ್ದಾನೆ. ಅದರ ಜೊತೆಲೂ ನಡೀತಿರ್ತಕ್ಕಂಥ ಈ ಒಂದು ಶುಕ್ರ ಅಸ್ತಂಗತ ಸುಮಾರು 3 ತಿಂಗಳು, ಅದರ ಬಗ್ಗೆ ಈ ಗೋಚಾರ ಫಲ ಮುಗಿತಿದ್ದಾಗಿ ನಿಮಗೆ ಕೊಡ್ತಾನೆ. ಅದರ ಜೊತೆಲಿ ಇದೇ 18ಕ್ಕೆ ಗುರು ಪುಷ್ಯ ನಕ್ಷತ್ರಕ್ಕೆ ಪ್ರವೇಶ. ಅವತ್ತೇ ಪುಷ್ಯ ನಕ್ಷತ್ರ. ಸುಮಾರು 60 ದಿನ ಗುರು ಪುಷ್ಯ ನಕ್ಷತ್ರದಲ್ಲಿರುತ್ತೆ. ಗುರು ಪುಷ್ಯಾಮೃತ ಯೋಗ ಏನಕ್ಕೆ? ಅಲ್ಲೊಂದು ವಿಶೇಷ. ಚಂದ್ರನ ನಕ್ಷತ್ರ ಶ್ರವಣ ನಕ್ಷತ್ರಕ್ಕೆ ಬಂದಾಗ ಯಾಕೆ ನೀಚ, ಗುರು ಪುಷ್ಯ ನಕ್ಷತ್ರಕ್ಕೆ ಬಂದಾಗ ಯಾಕೆ ಉಚ್ಚ ಅಂತ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದೆ. ಹಾಗೆ ಜಾತಕದಲ್ಲಿ ಶುಕ್ರ ಕೇತು ಸೇರಿದ್ರೆ ಏನಾಗುತ್ತೆ, ಗುರು ಕೇತು ಸೇರಿದ್ರೆ ಏನಾಗುತ್ತೆ, ಶುಕ್ರ ರಾಹು ಸೇರಿದ್ರೆ ಏನಾಗುತ್ತೆ, ಹಾಗೆ ಗುರು ರಾಹು ಜೊತೆ ಸೇರಿದ್ರೆ, ರಾಹು ಗುರುವಿನ ಮೇಲೆ ದೃಷ್ಟಿ ಬಿದ್ರೆ ಏನಾಗುತ್ತೆ, ಇವುಗಳೆಲ್ಲ ಮಾಹಿತಿ. ಅದರ ಜೊತೆಲಿ ರಾಹು ಅತಿಸಾರ ಯೋಗದ ಈ ಒಂದು ಗುರು ಮೂವ್ಮೆಂಟ್ ನಡೀತಿದೆಯಲ್ಲ, ಒಂಥರ ವಿಚಿತ್ರವಾದ ಕದಲಿಕೆಗಳು. ಇದೆಲ್ಲದರ ನಡುವೆ ದೇಶದ ಆಂತರಿಕ ಭದ್ರತೆಗೊಂದು ದೊಡ್ಡದಾದಂತಹ ಒಂದು ಬುನಾದಿಯನ್ನ ನಮ್ಮ ಸರ್ಕಾರ ಮಾಡಿಟ್ಟಿದೆ. ಗುರು ಪ್ರವೇಶ ಆಗ್ತಿದ್ದಾಗೆ ಸುಮಾರು ಒಂದು 70-77 ವರ್ಷದಿಂದ ಇದ್ದಂತ ಒಂದು ಗಂಟು ಕಗ್ಗಂಟಿಗೆ ಒಂದು ಚೆಕ್ಮೇಟ್ ಇಟ್ಕೊಂಡಿದ್ದಾರೆ. ಬ್ಯೂಟಿಫುಲ್. ಯಾರು ಗಮನಿಸ್ತಿಲ್ಲ, ಯಾರಿಗೂ ಇದ್ರ ಬಗ್ಗೆ ದೊಡ್ಡ ಮಾಹಿತಿ ಇಲ್ಲ. ಅದೊಂದು ವಿಶೇಷವಾದಂಥ ಘಟನೆ ನಡೆದಿದೆ. ನಮ್ಮ ದೇಶಕ್ಕೆ ಸಪ್ತ ಸುಂದರಿಯರು ಅನ್ನತಕ್ಕಂಥ ಜಾಗದಲ್ಲಿರೋ ಒಂದು 22 ಕಿಲೋಮೀಟರನ್ನ ನಮ್ಮ ದೇಶ ಪಶ್ಚಿಮ ಬಂಗಾಳದ ಸಿಲಿಗುರಿ ಜಾಗದಲ್ಲಿ ಇರ್ತಕ್ಕಂಥ ಜಾಗವನ್ನ ಕಂಟ್ರೋಲ್ ತಗೊಂಡಿದೆ. 22 ಕಿಲೋಮೀಟರ್, ಒಂದು ಸುಮಾರು 120 ಎಕರೆ. ಅದೊಂದು ದೊಡ್ಡ ಬೌಂಡ್ರಿ. ಅದು ಅಸ್ಸಾಂ ಇರ್ಬೋದು, ಭೂತಾನ್ ಇರ್ಬೋದು, ಸಿಕ್ಕಿಂ ಇರ್ಬೋದು, ನಾಗಾಲ್ಯಾಂಡ್ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು. ಹಿಂದಿನ ಸರ್ಕಾರಗಳು ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಮುಖ್ಯವಾಗಿ ಮಮತಕ್ಕ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಅಲ್ಲೊಂದು ರಾಜಕೀಯ ದುರುದ್ದೇಶ ಇಟ್ಕೊಂಡು ಡೋಕ್ಲಾಮ್ ಅಂತ ನಾವು ಕೇಳಿರ್ತೇವೆ. ಒಂದು ಘಟನೆ ನಡೆದಿತ್ತು. ಚೈನೀಸ್ ಆ ಭೂತಾನ್ ಬಾರ್ಡರ್ ಅಲ್ಲೊಂದು ಚಿಕನ್ ನೆಕ್ ಅಂತಾರೆ, ಕುತ್ತಿಗೆ ಹಿಡ್ಕೊಂಡ್ರೆ ಇನ್ನೆಲ್ಲ ಸಿಕ್ಕಾಕೊಂಡಾಗಿ. ಚೈನಾದ ಒಂದು ದೊಡ್ಡ ಒಂದು ಕುತಂತ್ರವನ್ನ ನಮ್ಮ ಸರ್ಕಾರ ಗಮನಿಸ್ತಿತ್ತು. ಆದ್ರೆ ಪರ್ಮಿಷನ್ನೇ ಕೊಟ್ಟಿರ್ಲಿಲ್ಲ ಈ ಅಮ್ಮ. ಕೇಂದ್ರ ಸರ್ಕಾರಕ್ಕೆ ನೀವು ನಂಬಲ್ಲ, ಪಶ್ಚಿಮ ಬಂಗಾಳದ ಈಗಿನ ಹೊಸ ಸರ್ಕಾರ ಪುನರ್ವಸು ನಕ್ಷತ್ರದ ನೋಡಿ, ಗುರು ಪುನರ್ವಸು ನಕ್ಷತ್ರ, ಸುಬೇಂದ್ರು ಅಧಿಕಾರಿಯವರು ಕುಳಿತು ಅದನ್ನ ಕೇಂದ್ರಕ್ಕೆ, ಆ ಒಂದು ರಕ್ಷಣಾ ಇಲಾಖೆಗೆ ಆ ಜಾಗವನ್ನ ಕೊಟ್ಟು ಬಿಟ್ಟಿದ್ದಾರೆ. ಇಟ್ಸ್ ಬೂಮ್ ಬೂಮ್ ರಾಕ್. ಯಾರಿಗೂ ಇದ್ರ ಬಗ್ಗೆ ಅಯ್ಯೋ ಅದು ಏನಿರುತ್ತೆ ಬಿಡಿ ಗುರುಗಳೇ ಅನ್ಕೋಬೇಡಿ. ಚೈನಾ ಏನ್ ಬೇಕಾದ್ರೂ ಬ್ರಹ್ಮಪುತ್ರ ಪೂರ್ತಿ ನದಿಯನ್ನೇ ಕಂಟ್ರೋಲ್ ತಗೋಬಹುದು, ಸಿಕ್ಕಿಂನ ಕಂಟ್ರೋಲ್ ತಗೋಬಹುದು, ಯಾವಾಗ ಬೇಕಾದ್ರೂ ದಾಳಿ ಮಾಡ್ಬಿಡ್ಬೋದು. ಅಂಥದ್ದನ್ನ ತಡೆಯುವಂತ ಶಕ್ತಿಯನ್ನ ನಮ್ಮ ಘನ ಸರ್ಕಾರ ಅಲ್ಲೊಂದು ದೊಡ್ಡದಾದಂಥ ರಕ್ಷಣಾತ್ಮಕ ಒಂದು ಪಡೆ ಹಾಗೂ ಅಲ್ಲೊಂದು ವಿಶೇಷವಾದಂಥ ಒಂದು ರಕ್ಷಣಾ ನೆಲೆಯನ್ನ ಆ ಭಾಗದಲ್ಲಿ
ಸಿದ್ಧತೆಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ಇಟ್ಸ್ ಒಂದು ಕಡಿಮೆ ಅಂದ್ರೆ ಒಂದು 120-150 ಕಿಲೋಮೀಟರ್ವರೆಗೂ ಗಡಿಯಲ್ಲಿ ಏನೇನಾಗುತ್ತೆ ಇದನ್ನೆಲ್ಲವನ್ನ ಪರೀಕ್ಷಿಸ್ಲಿಕ್ಕೆ ಒಂದು ಕಡೆ ಪಾಕಿಸ್ತಾನ್, ಇನ್ನೊಂದು ಕಡೆ ಚೈನಾ, ಇನ್ನೊಂದು ಕಡೆ ಬಾಂಗ್ಲಾದೇಶ್, ಎಲ್ಲವನ್ನ ಒಂದು ಕಂಟ್ರೋಲ್ಗೆ ತಗೊಳ್ತಕ್ಕಂಥದ್ದು ಇಮ್ಮಿಡಿಯೇಟ್ ಒಂದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸಿಸ್ಟಮ್, ಮಿಲಿಟರಿ ಸಿಸ್ಟಮ್, ಡಿಫೆನ್ಸ್ ಸಿಸ್ಟಮ್, ಏರ್ಫೋರ್ಸ್ ಸಿಸ್ಟಮ್, ಡ್ರೋನ್ ಸಿಸ್ಟಮ್, ಎಂಥದೊಂದು ದೊಡ್ಡದಾದಂಥ ಬಂಕರ್ನ ನಿರ್ಮಾಣ ಮಾಡ್ತಿದೆ ಅಂದ್ರೆ ಭೂಕಂಪ ಆದರೂ ಆಗೋಲ್ಲ, ಏನು ಬ್ಲಾಸ್ಟಿಂಗ್ ಬಾಂಬ್ಸ್ ಆಗಿದ್ರು ಕೂಡ ಸಿಗದಷ್ಟು ಆಳದಲ್ಲಿ ಒಂದು ರಕ್ಷಣಾ ನೆಲೆಯನ್ನ ನಮ್ಮ ಭಾರತ ಸರ್ಕಾರ ಅಲ್ಲಿ ಮಾಡ್ತಿದೆ. ಒಂದು ದೇಶ, ಒಂದು ಸಿಸ್ಟಮ್. ದೇಶ ಅನ್ನೋದು ಬಂತು ಅಂದ್ರೆ ನಾವು ನಮ್ಮ ಜಾತಿ, ಧರ್ಮ, ಕುಲ, ಭಾಷೆ ಎಲ್ಲ ಮರ್ತು ಬಿಡಬೇಕು. ನಾವು ಮಾಡ್ತಿಲ್ಲ. ಇವತ್ತಿನ ಸರ್ಕಾರಗಳು ನಿಜವಾಗಲೂ ದೊರೆಗೆ, ಕೇಂದ್ರ ಸರ್ಕಾರಕ್ಕೆ ಹಾಗೂ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗದು. ಅಂಥದ್ದೊಂದು ಗಟ್ಟಿ ನಿರ್ಧಾರ ತಗೊಂಡಿದ್ದಾರೆ ನಮ್ಮ ದೇಶ. ಮಕರ ಲಗ್ನ, ಆ ಲಗ್ನಕ್ಕೆ 7ನೇ ಮನೆಯಲ್ಲಿ ಗುರು ಪುಷ್ಯ ನಕ್ಷತ್ರಕ್ಕೆ ಬದಲಾಗೋ ಮೊದಲೇ ಯುದ್ಧ, 108 ದಿನಗಳ ಯುದ್ಧಕ್ಕೆ ಒಂದು ನಾಂದಿ ಸಿಕ್ಕಿದೆ. ಅವನು ಹುಚ್ಚ ಬಿಡಿ, ನೆತಾನ್ಯಾಹು, ಇವನು ಹುಚ್ಚ, ಅವರುಗಳು ಹುಚ್ಚರು, ಅವರ ರಕ್ತದಲ್ಲಿಯೇ ಅದಿದೆ. ದೇ ಆರ್ ಆಲ್ ವೈಟ್ ಆಲ್ಫಾ ರಕ್ತ, ಒಂದೇ ರಕ್ತ, ಬೇರೆ ಬೇರೆ ಆಗಿದ್ದಾರೆ ಅಷ್ಟೇ. ಅಬ್ರಹಾಂ ಅವರ ಒಂದು ಮೂಲ ಒಂದು ವ್ಯಕ್ತಿ ಏನಿದ್ದಾರೆ ಅದು ಇಸ್ರೇಲ್ ಇರಬಹುದು, ಅಲ್ಲಿರ್ತಕ್ಕಂಥ ಲೆಬನಾನ್ ಇರಬಹುದು, ಪ್ಯಾಲೆಸ್ಟೈನ್ ಇರಬಹುದು, ಇರಾನ್ ಇರಬಹುದು, ಇರಾಕ್ ಇರಬಹುದು, ಅಮೇರಿಕ ಇರಬಹುದು, UK ಇರಬಹುದು. ಇವರದೆಲ್ಲದರ ಒಂದೇ DNA ನಮ್ಮ ಭಾರತೀಯರದು ಬಿಟ್ಟು. ಅದಕ್ಕೆ ನೋಡಿ ನಮ್ಮ ಭಾರತೀಯರು ಗಮನಿಸಿ ನೋಡಿ, ನಾವು ಹೋಗಲ್ಲ ಯುದ್ಧ ಮಾಡೋಕೆ, ನಾವು ಕಬಳಿಸೋಲ್ಲ, ರಕ್ತ ಬೀಭತ್ಸ ಇಲ್ಲ. ಎಷ್ಟು ಧನ್ಯವಾದ ಹೇಳಿದ್ರು ನಿಮಗೆ ನಾನು ಸಾಕಾಗ್ತಿಲ್ಲ. ನಿಮ್ಮ ಒಂದು ಪ್ರಾರ್ಥನೆ ಫಲಿಸಿದೆ. ಎಷ್ಟು ಜನ ದೊರೆ ಚೆನ್ನಾಗಿರ್ಲಿ, ದೇಶ ಚೆನ್ನಾಗಿರ್ಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಇವತ್ತು ನಮಗೊಂದು ದೊಡ್ಡ ಬದಲಾವಣೆ. ಇಡೀ ಸ್ಟಾಕ್ ಮಾರ್ಕೆಟ್ ನಲ್ಲಿ ವೇರಿಯೇಷನ್ ಬಂದಿದೆ, ಗೋಲ್ಡ್ ಪ್ರೈಸಸ್ ಅಲ್ಲಿ ವೇರಿಯೇಷನ್ ಬಂದಿದೆ. ಸೋ ಮೆನಿ ಥಿಂಗ್ಸ್. $83 ಬಂದು ಬಿದ್ದಿದೆ. ಯುದ್ಧ ಆರಂಭ ಆಗೋಕ್ ಮೊದಲು $70 ಇದ್ದಂತ ಒಂದು ಪೆಟ್ರೋಲ್ ಬ್ಯಾರೆಲ್ಗೆ $120 ಬಂದು ಕೂತು ಬಿಟ್ಟಿತ್ತು. ಇವತ್ತು $83. ನಿಜವಾಗ್ಲೂ ದೈವವೇ ನಡೆಸ್ತಿದೆ. ಇನ್ನು ನಾವು ನಾಗಾಲೋಟ ಮಾಡ್ಕೋಬೇಕು, ಕರೆಕ್ಷನ್ ಮಾಡ್ಕೋಬೇಕು. ಗುರು ಪುಷ್ಯ ನಕ್ಷತ್ರಕ್ಕೆ ಬರೋ ಈ ಒಂದು ಸುವರ್ಣಾವಕಾಶವನ್ನ ಎಲ್ಲರೂ ಸದುಪಯೋಗ ಮಾಡ್ಕೊಳ್ಳಿ. ಏನೇನೋ ವಿಚಿತ್ರವಾದಂತ ಒಂದು 16 ವರ್ಷದ ಹುಡುಗ, ಗಮನಿಸಿ ನೋಡಿ, ಸರ್ಕಾರದ ಖಜಾನೆಯನ್ನ 100 ಕೋಟಿ ರೂಪಾಯಿವರೆಗೂ ಒಂದೇ ವರ್ಷದಲ್ಲಿ ಲೂಟಿ ಮಾಡಿದ್ದಾನೆ. ಅವನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ವಿಶೇಷವಾದಂತ ಕೋಡಿಂಗು, ಅದರಲ್ಲಿರೋ ಒಂದು ಬಿಲ್ಲಿಂಗು, ಎಲೆಕ್ಟ್ರಿಕಲ್ ಬೋರ್ಡ್ ನ ಒಂದು ಬಿಲ್ಲಿಂಗ್ ನಲ್ಲಿ ಇದ್ದಂತ ಒಂದು ಮಿಸ್ಟೇಕ್ ಅನ್ನ ಕಂಡಿಡಿದು ಬಿಟ್ಟು 80,000 ಬಿಲ್ ಇತ್ತು ಅಂದ್ರೆ 50% ಡಿಸ್ಕೌಂಟ್ ಅಂತ ಹೇಳಿಬಿಟ್ಟು ಜನಗಳ ಹತ್ರ ದುಡ್ಡು ತಗೊಂಡು ಅವನ ಲೂಪ್ ಹೋಲ್ ಅನ್ನ ಬ್ರೇಕ್ ಮಾಡಿ ಬಿಲ್ ಅನ್ನ ಕ್ರಿಯೇಟ್ ಮಾಡಿ ಪಬ್ಲಿಕ್ ಕೊಟ್ಟಿದ್ದಾನೆ. 16 ವರ್ಷದ ಹುಡುಗ, ಉತ್ತರ ಪ್ರದೇಶದಲ್ಲಿರತಕ್ಕಂತ ಒಂದು ಹುಡುಗ. ಯೋಚನೆ ಮಾಡಿ ನೋಡಿ, ಸೈಬರ್ ಅಪರಾಧ. ಒಂದು ಚಿಕ್ಕ ಹುಡುಗ. ನಾನು ಅದಕ್ಕೆ ಹೇಳ್ತಿದ್ದೆ, ಬುಧ ಅವನಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದಕ್ಕೆ ಊರುಗೋಲಾಗ್ತಕ್ಕಂಥ ಒಂದು ರಾಹು. ಅವನು ನೋಡ್ತಿರೋ ಮನೆ ನೋಡಿ, ಹಿಂದಕ್ಕೆ ನೋಡ್ತಾನೆ ಧನಸ್ಸು, ಜ್ಞಾನ ಬೆಳಿಬೇಕು. ಆದ್ರೆ ಬುಧ ನೋಡ್ತಿರೋದ್ರಿಂದ ವಿಜ್ಞಾನವನ್ನ ಅಭಾಸವಾಗಿ ತಗೊಂಡು ಹೋಗಿ ಮಾಡತಕ್ಕಂತ ಒಂದು ಪ್ರಭಾವ ಹಿಡ್ದಿದ್ದಾರೆ. ಅದು ಪೇಪರ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟಿದ್ದಾನೆ ಅವನು. ಅದು ಕೊಟ್ಟಿರ್ಲಿಲ್ಲ ಅಂದ್ರೆ ಸಿಗ್ತಾನೆ ಇರ್ಲಿಲ್ಲ. ಒಂದು 8,000 ರೂಪಾಯಿ ಬಿಲ್ ಇತ್ತು ಅಂದ್ರೆ ಅರ್ಧ ರೇಟ್ ಬಿಲ್ಲು ನಾನು ಮಾಡಿಸ್ಕೊಡ್ತೇನೆ ಅಂತ ಆ ಲೂಪ್ ಹೋಲ್ ಅನ್ನ ಕ್ರ್ಯಾಕ್ ಮಾಡಿದಾನ. ಬಿಲ್ಲಿಂಗ್ ಸಿಸ್ಟಮ್ ನಲ್ಲೇ ಕ್ರ್ಯಾಕ್ ಮಾಡಿ ಸಿಸ್ಟಮ್ ನಲ್ಲಿ ತೋರಿಸುತ್ತೆ ಎಸ್ ಅಂತ. 16 ವರ್ಷದ ಹುಡುಗ. ಏನಕ್ಕೆ ಉಪಯೋಗಿಸ್ಕೋಬೇಕು, ಯಾವ್ದಕ್ಕೆ ಉಪಯೋಗಿಸ್ಕೋಬೇಕು, ಎಷ್ಟು ಒಳ್ಳೇದಕ್ಕೆ ಉಪಯೋಗಿಸ್ಕೋಬೇಕು ಈ ತಂತ್ರಜ್ಞಾನ ಅನ್ನೋದು ಮಾಡ್ತಿಲ್ಲ. ರಾಹು ಈಸ್ ಕೇಮ್ ಔಟ್ ಆಫ್ ದಿ ಕ್ಲಚಸ್ ಆಫ್ ಗುರು. ಅದೇ ನನ್ನ ಭಯ. ಅದರಲ್ಲೂ ಧನಿಷ್ಠಾ ನಕ್ಷತ್ರ ಮೂವ್ಮೆಂಟ್ ಅಲ್ಲಿ ನಡೀತಿದ್ದಾನೆ.
ಅದಾಗತಕ್ಕಂಥದ್ದು ಅತಿ ಶೀಘ್ರದಲ್ಲೇ. ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾನೆ. ಅದಷ್ಟೇ ಅಲ್ಲ ಮಕ್ಕಳೇ, ನಾ ಹೇಳ್ತಲೇ ಇದ್ದೆ, ವಿಶೇಷವಾಗಿ ಶನಿ ಮೀನರಾಶಿಗೆ ಬಂತು ಅಂದರೆ ಮೇಷರಾಶಿಗೆ ಬರೋ ಮೊದಲೇ ಕೆಲವೊಂದು ಪ್ರಭಾವಗಳನ್ನ ನೀರಿನ ಜಲರಾಶಿಯಲ್ಲಿ ಜಲತತ್ವ ಮೀನ, ಕಟಕ, ವೃಶ್ಚಿಕ, ಶನಿ ಮಂದಗಮನ ಮಾರುತಗಳನ್ನೆಲ್ಲ ಕೆಡಿಸ್ಬಿಡ್ತಾನೆ. ಪನಿಷರ್ ಈಸ್ ಪನಿಷರ್. ನಾವು ಮಾಡಿದ ಮೋಸಗಳಿಗೆಲ್ಲ ಎಂದೂ ಇಲ್ಲದ ನೇರಳೆ ಹಣ್ಣು ಈ ಬಾರಿ ವಿಪರೀತವಾಗಿ ಬೆಳೆ ಬಂದಿದೆ. ಇದು ನಮ್ಮ ಹಿರಿಯರ ಹತ್ರ ನಾನು ಮಾತಾಡ್ತಿರ್ಬೇಕಾದ್ರೆ ಯಾವಾಗ್ಲೂ ನಮ್ಮ ಅಜ್ಜ ಹೇಳಿದ ನೆನಪು ನನಗೆ. ಯಾವಾಗ ನೇರಳೆ ಹಣ್ಣಿನ ಫಸಲು ಜಾಸ್ತಿ ಬರುತ್ತೋ ಬರಗಾಲ ವಿಪರೀತ ಅಂತ. ದೊರೆಗಳು ಎಚ್ಚರಿಕೆಯಿಂದ ನಡ್ಕೋಬೇಕು. ಇಮ್ಮಿಡಿಯೇಟ್ ರ್ಯಾಪಿಡ್ ಆಕ್ಷನ್ ಫೋರ್ಸ್ ತಗೋಬೇಕು. ಏನ್ ಕಾಪಾಡಬೇಕು ಅಂತ. ನೇರಳೆ ಹಣ್ಣಿಗೆ ಒಂದು ರೂಲ್ ಇದೆ. ಅದು ಪ್ರಕೃತಿಯಲ್ಲಾಗತಕ್ಕಂಥ ವೈಪರೀತ್ಯಗಳನ್ನ ಆ ಮರ ಬೇಗ ಗ್ರಹಿಸುತ್ತಂತೆ ನೋಡಿ. ಸೊ ಎಲ್ಲ ನಾಶ ಆಗೋಗುತ್ತೆ. ತನ್ನ ತನವನ್ನ ಕಾಪಾಡ್ಕೋಬೇಕು, ತನ್ನ ಒಂದು ಪಳಿಯುಳಿಕೆಯನ್ನ, ತನ್ನ ಜನರೇಷನ್ ಅನ್ನ ಕಾಪಾಡ್ಕೋಬೇಕು. ಬರಗಾಲ ತಟ್ಟಲಿದೆ. ಸೊ ನನ್ನ ಮನೆತನದವನ್ನ ಹೇಗೆ ಕಾಪಾಡೋದು, ಈ ಒಂದು ವಂಶವನ್ನ ಅಂತ ಹೇಳ್ಬಿಟ್ಟು ವಿಪರೀತವಾಗಿ ಬರಗಾಲ ಬರೋ ಟೈಮಲ್ಲಿ ನೇರಳೆ ಹಣ್ಣನ್ನ ಬಿಡುತ್ತಂತೆ. ಸೊ ಆ ಬೀಜಗಳು ಬಿದ್ದು ಮರಗಳಾಗುತ್ತಲ್ವಾ. ಈ ಬಾರಿ ನೇರಳೆ ಹಣ್ಣು ವಿಪರೀತಕ್ಕೆ ಬಂದಿದೆ. ವಿಪರೀತ ಫಸಲು ರೋಡಲ್ಲೂ ನೋಡ್ತಿದ್ದೇನೆ ನಾನು. ಗಾಬರಿ ಆಗೋಯ್ತು. ನನ್ನ ಅಜ್ಜ ಹೇಳಿದ ಮಾತು ನೆನಪು ಬಂತು. ಇಟ್ಸ್ ಎಂಟ್ರಿಂಗ್ ಎಲ್ ನೀನು. ಕಡಿಮೆ ಅಂದ್ರೂ 200ಕ್ಕೂ ಮೇಲ್ಪಟ್ಟ ಜಿಲ್ಲೆಗಳಲ್ಲಿ ಶಾರ್ಟೇಜ್ ಆಗುತ್ತೆ ಮಳೆ ಅನ್ನತಕ್ಕಂಥದ್ದು. ಕಡಿಮೆ ಅಂದ್ರೂ 200 ಜಿಲ್ಲೆ. 200 ಜಿಲ್ಲೆ. ನಮ್ಮ ಕರ್ನಾಟಕದಲ್ಲಿರೋದೇ ಒಂದು ಹೆಚ್ಚು ಕಡಿಮೆ 30-32 ಜಿಲ್ಲೆ. ಇಡೀ ಭಾರತದ್ದು ಲೆಕ್ಕ ಹಾಕೊಳ್ಳಿ. ಒಂದು 30 ಸ್ಟೇಟ್ ಇದೆ ಅಂತ ಹೇಳ್ದ ಅಂದ್ರೆ ಆವರೇಜ್ಲಿ 20 ಡಿಸ್ಟಿಕ್ ಅಂತ ಹೇಳಿದ್ರು ಕೂಡ 600 ಡಿಸ್ಟಿಕ್ ಬರುತ್ತೆ. ಉತ್ತರ ಪ್ರದೇಶ ಎಲ್ಲ ಕೇಳಲೇಬೇಡಿ, ಇನ್ನು ಜಾಸ್ತಿ ಡಿಸ್ಟಿಕ್ಸ್ ಇದಾವೆ. ಪಾಪ್ಯುಲೇಷನ್ ಜಾಸ್ತಿ ಇದೆ. ಎಲ್ ನೀನೋ ಅನ್ನತಕ್ಕಂಥದ್ದು 1866-67ರಲ್ಲೂ ಕೂಡ ಇದೇ ರೀತಿ ಕಡಿಮೆ ಅಂದರು ಒಂದು ಲೀಸ್ಟ್ ಅಂದ್ರೂ 6-7 ಕೋಟಿ ಜನ ಬಡತನ, ಹಸಿವೆ, ಕಾಯಿಲೆ ಇನ್ನೊಂದರಿಂದ ತೀರ್ಕೊಂಡಿರೋದು ಅನ್ನತಕ್ಕಂಥದ್ದು ಇತಿಹಾಸದಲ್ಲಿದೆ. ಇವ್ರುಗಳಿಗೆ ಯಾರಿಗೂ ಅದರ ಮೇಲೆ ಗಮನ ಇಲ್ಲ. ಪಟ್ಟ ಪದವಿ ಅನ್ನತಕ್ಕಂಥದ್ದು ಓಡ್ತಿದ್ದಾರೆ ಮಕ್ಕಳೇ. ನೆನಪಿಟ್ಕೊಳ್ಳಿ. ಇದೆಲ್ಲ ಬರೆದಿಟ್ಕೊಂಡು ಇವ್ರಿಗೆ ಓಟ್ ಹಾಕೋವಾಗ ತಿರುಗಿಸ್ಕೊಡಿ. ಬೇಜಾರೇ ಮಾಡ್ಕೋಬೇಡಿ. ಆರ್ದ್ರ ನಕ್ಷತ್ರ ಇರೋ ಸತ್ಯ ಹೇಳ್ತಿದ್ದಾನೆ. ರಾಹು ನಕ್ಷತ್ರ ಇಲ್ವಾ, ಮುಚ್ಚಿಟ್ಟಿರತಕ್ಕಂಥ ಕತ್ತಲೆ, ಕಪ್ಪು, ಮೋಸ ಅನ್ನತಕ್ಕಂಥದ್ದನ್ನ ತೆಗೆದಿಟ್ಟು ಹೇಳ್ತಿದ್ದಾನೆ. ಇವ್ರಿಗೆ ಯಾರಿಗೂ ಇದ್ರ ಮೇಲೆ ಗಮನ ಇಲ್ಲ. ನೀರಿನ ಮಟ್ಟ ಏನಾಗ್ತಿದೆ, ವಾತಾವರಣದ ಮಟ್ಟ ಏನಾಗ್ತಿದೆ, ಇತಿಹಾಸ ನಮ್ಗೆ ಏನ್ ಕಲಿಸ್ತಿದೆ, ಮುಂದಕ್ಕೆ ನಾವೇನ್ ಮಾಡ್ಕೋಬೇಕು ಇಲ್ಲ. ಇವರಿಗೆ ದುಡ್ಡು ಮಾಡೋದು, ಇನ್ನೊಂದು ಕಾರಿಡಾರ್ಗಳು ಮಾಡೋದು, ಅವ್ರವ್ರ ಪದವಿಗಳು ಉಳಿಸ್ಕೊಳ್ಳೋದು, ಈ ಸ್ಥಾನ ಸಿಕ್ಕಿಲ್ಲ, ಆ ಸ್ಥಾನ ಸಿಕ್ಕಿಲ್ಲ. ನೋಡಿ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಕಡಿಮೆ 20-22 ಸಂಸದರು ದೇ ಆರ್ ಜಂಪಿಂಗ್ ಇನ್ ಟು ಅದರ್ ಪಾರ್ಟಿ. ಇನ್ನೊಂದು ಇದೇ ಆಗ್ಬಿಟ್ಟಿದೆ ತಂತ್ರಗಾರಿಕೆಗಳು. ಅವಧಿಗೆ ನಾಯಕತ್ವ ಪಟ್ಟ ಸಿಕ್ಕ ಮೇಲೆ ತಮ್ಮ ಕ್ಷೇತ್ರಕ್ಕೆ ಏನ್ ಮಾಡ್ಬೇಕು, ಏನ್ ಬರಲಿದೆ ಆಪತ್ತು, ಉದ್ಯೋಗದ ಒಂದು ಬಹುದೊಡ್ಡ ಸುನಾಮಿ ಬೀಸಲಿದೆ, ನಿರುದ್ಯೋಗದ್ದು. ನೀವು ನಂಬೋಲ್ಲ, ಲಾಸ್ಟ್ ವೀಕ್ ಇಸ್ ಆಲ್ಸೋ ಕಡಿಮೆ ಅಂದ್ರೂ ಒಂದು 30,000 ಎಂಪ್ಲಾಯೀಸ್ ಅನ್ನ ಅಮೆಝಾನ್ ಇಂದ ತೆಗೆದಿದ್ದಾರೆ. AI ಅನ್ನತಕ್ಕಂಥ ಒಂದು ಬ್ರಹ್ಮಾಸ್ತ್ರ ಏನಾಗಿದೆ, ಅದರಲ್ಲಿ ಒಬ್ಬ ವಿಪರೀತ ಬ್ರಹ್ಮಾಸ್ತ್ರ ಘಟೋತ್ಕಜ ಒಬ್ಬ ಹುಟ್ಕೋಬಿಟ್ಟಿದ್ದಾನೆ. ಘಟೋತ್ಕಜ ಕೃಷ್ಣ ಕುಣಿದಾಡ್ತಾರೆ. ಘಟೋತ್ಕಜನ ಸಾವಾದಾಗ ಪಾಂಡವರ ಶಿಬಿರದಲ್ಲಿ ಕಣ್ಣೀರಿದ್ರೆ ಆ ರಥಾನ್ ತಗೊಬಂದು ಇಳಿದು ಬಿಟ್ಟು ಕೃಷ್ಣರ ಕೊಳಲು ಹಿಂಗೇ ಕುಣಿದಾಡ್ತಾರೆ, ಹಾರಾಡ್ತಾರೆ, ಜಿಗದಾಡ್ತಾರೆ. ಇದೇನು ಕೃಷ್ಣ ಅಂತ. ನಮ್ಮವನು ಹೋಗ್ಬಿಟ್ಟಿದ್ದಾನೆ. ನಮ್ಮ ವಂಶದ ಮೊಟ್ಟ ಮೊದಲ ಮೊಮ್ಮಗ, ಭೀಮನ ಮಗ. ಭೀಮನ ಮಗ, ವಂಶದ ಮೊಟ್ಟ ಮೊದಲ ಮೊಮ್ಮಗ ಅವನು. ನೀನ್ ನೋಡಿದ್ರೆ ಹಿಂಗ್ ಹೇಳ್ತಿದ್ಯಲ್ಲ, ಕುಣಿತಿದ್ಯಲ್ಲ ಕೃಷ್ಣ ಅಂದ್ರೆ ಏನು ಅನ್ಕೊಂಡಿದ್ರ ಅವನು? ರಾಕ್ಷಸ ಅವನು. ಇವತ್ತು ನಿಮ್ಮ ಜೊತೆಲಿ ಇದ್ದಾನೆ ಅಂತ ಹೇಳಿದ ತಕ್ಷಣ ಅವನು ರಾಕ್ಷಸ ಬುದ್ಧಿ ಬಿಡುತ್ತೆ ಅನ್ಕೊಂಡಿದ್ದೀರಾ? ಯಾವತ್ತಾದ್ರೂ ಆ ರಾಕ್ಷಸನೇ ನಮ್ಮನ್ನೇ ತಿಂದಾಕ್ಬಿಡ್ತಾನೆ. ಇವತ್ತು ಅವನ ಹತ್ಯೆ ಆಗಿರ್ಲಿಲ್ಲ ಅಂದ್ರೆ 100 ಕೃಷ್ಣ 100 ಅರ್ಜುನರು ನಿಂತ್ಕೋಬೇಕು ಅವನನ್ನ ಸಾಯಿಸ್ಲಿಕ್ಕೆ.
ಸುಮ್ಮನೆ ಅಲ್ಲ, ಅವನೋಗಿದ್ದು ಒಳ್ಳೇದಾಯ್ತು, ನಿಮ್ಮನ್ನೇ ಆಪೋಷಣ ತೆಗೆದುಕೊಂಡು ಬಿಡುತ್ತಿದ್ದ ಅನ್ನತಕ್ಕಂಥದ್ದನ್ನ ಕೃಷ್ಣರು ಹೇಳ್ತಾರೆ. ಇವತ್ತು ಆ ಎಮೈ ಅನ್ನತಕ್ಕಂಥ ಮೀಥೋಸ್, ಆ ಒಂದು AI ಇದೆಯಲ್ಲ, ಅದನ್ನ ಒಂದು ನಿಮ್ಮ ಭಾಷೆಯಲ್ಲಿ ಹೇಳ್ಕೊಡ್ತಾನೆ. ನಿಮ್ಮ ಭಾಷೆಯಲ್ಲಿ ಏನಾಗುತ್ತೆ ಅಂತ, ಈಗ ನಿಮ್ಮ ಮನೇಲಿ ಒಂದು ಕೆಲಸದವ್ರು ಇದ್ದಾರೆ, ಅವ್ರು ಬಂದು ನಿತ್ಯ ಒಂದು ಅಡಿಗೆ ಮಾಡ್ತಾರೆ, ಅವ್ರಿಗೆ ಒಂದು ಚಿತ್ರಾನ್ನ ಮಾಡ್ತಾರೆ ನಿಮಗ್ ಬೆಳಿಗ್ಗೆ, ಇಲ್ಲ ಒಂದು ಇಡ್ಲಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅದು ಆ ಎಮೈ ಅನ್ನತಕ್ಕಂಥ ಒಂದು AI ಏನ್ ಮಾಡ್ತಿದೆ ಅಂದ್ರೆ, ಇಡ್ಲಿ ಮಾಡೋದನ್ನ ನೋಡುತ್ತೆ, ಅದಕ್ಕೆ ನೀವು ಹಾಕಿದ್ರಿ ಹಿಂಗೆ ಇಡ್ಲಿ ಮಾಡೋದು ಅಂತ, ಡನ್. ಅದೇನ್ ಮಾಡುತ್ತೆ ಗೊತ್ತಾ? ರವಾ ಇಡ್ಲಿ, ಮೊಸರು ಇಡ್ಲಿ, ಮಸಾಲ ಇಡ್ಲಿ, ತರಕಾರಿ ಇಡ್ಲಿ, ಪ್ಲೈನ್ ಇಡ್ಲಿ, ಬೆಣ್ಣೆ ಇಡ್ಲಿ, ಉಬ್ಬಿದ ಇಡ್ಲಿ, ಬಡ್ದಿ ಇಡ್ಲಿ, ದಾವಣಗೆರೆ ಇಡ್ಲಿ, ವೆರೈಟಿ ತನಗೆ ತಾನೇ ಪ್ರೋಗ್ರಾಮ್ ಮಾಡ್ಕೊಳ್ಳುತ್ತೆ. ಅದು ಸರ್ಚ್ ಮಾಡಿ ತಗೊಳುತ್ತೆ. ಈ ಬಿಕಮ್ಸ್ ಒನ್ ಮೋರ್ ಬ್ರಹ್ಮಾಸ್ತ್ರದ ಇಡ್ಲಿಗಳನ್ನ ತಯಾರಿಸುತ್ತೆ. 100 ವೆರೈಟಿ. ವರ್ಕರೇ ಬೇಕಿಲ್ಲ. ಇದನ್ನ ನಿಜವಾಗ್ಲೂ ಈ ಎಮೈ ಬ್ರಹ್ಮಾಸ್ತ್ರವನ್ನ ತಗೊಂಡು, ವಿಶೇಷವಾಗಿ ಈ ಕ್ಯಾನ್ಸರು, ವಿಪರೀತವಾದಂತ ಕಾಯಿಲೆಗಳಿದೆಯಲ್ಲ, ಅದಕ್ಕೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಬಳಸ್ಕೊಂಡ್ರೆ ಒಂದು ಬ್ರಹ್ಮಾಸ್ತ್ರ ಆಗುತ್ತೆ, ಒಳ್ಳೇದಕ್ಕೆ. ಇಲ್ಲ, ಇವ್ರು ಯಾವ ಕಂಪನಿಗಳು ಇವತ್ತು, ಒಂದು ಲಾಯರ್ ಇವತ್ತು ಹೇಳ್ತಾನೆ, ನೆನ್ಪಿಟ್ಕೊಳ್ಳಿ, ಲಾಯರ್ಗಳ ಜಾಬ್ ಹೋಗುತ್ತೆ, ಡಾಕ್ಟರ್ಗಳ ಜಾಬು ಹೋಗುತ್ತೆ. ಎಸ್, ಆ ಮಟ್ಟಕ್ಕೆ ಇದು ತನಗ್ ತಾನೇ ದೊಡ್ಡವನಾಗ್ತಿದ್ದಾನೆ, ತನಗ್ ತಾನೇ ಬೆಳ್ಕೋತಿದ್ದಾನೆ, ಎಲ್ಲ ಕಲ್ತ್ಕೊಳಕ್ ಹೋಗ್ತಿದ್ದಾನೆ. ಈಸ್ ಗ್ರಾಸ್ಪಿಂಗ್ ಇಡೀ ಈ ಒಂದು ಕಾನೂನು ವಿಶ್ವಕೋಶ ಏನಿದೆಯೋ ಎಲ್ಲದು ತನಗ್ ತಾನೇ ಓದ್ಕೊಂಡು, ತನಗ್ ತಾನೇ ಒಬ್ಬ ವ್ಯಕ್ತಿಯನ್ನ ಸೃಷ್ಟಿ ಮಾಡಿಕೊಂಡು ಕೋರ್ಟಲ್ಲಿ ವಾದ ಮಾಡುತ್ತೆ, ಜಡ್ಜ್ ಜೊತೆಲ್ಲ ಆರ್ಗ್ಯುಮೆಂಟ್ ಮಾಡುತ್ತೆ. ಅದು ಈ ಸೆಕ್ಷನ್ ಪ್ರಕಾರ ಈ ಒಂದು ಇದರಲ್ಲಿ ಇಂಥ ವರ್ಷದಲ್ಲಿ ಇಂಥ ಕೇಸ್ ಆದಾಗ, ಇಂಥದೊಂದು ಸಮಸ್ಯೆ ಆದಾಗ ಇಂಥದೊಂದು ಜಡ್ಜ್ಮೆಂಟ್ ಕೊಟ್ಟಿತ್ತು, ನೀವ್ ಈಗ ಇದನ್ನೇ ಕೊಡಬೇಕು ಅಂತ. ಜಡ್ಜ್ ಸಾಹೇಬರು ಕೂಡ ಹುಡುಕಿ ತೆಗೆದು ಇಟ್ಕೊಳ್ಳೋಷ್ಟು ಪ್ರಿಂಟ್ಔಟ್ ತೆಗೆದು ಟೇಬಲ್ ಮೇಲೆ ಇಟ್ಬಿಡುತ್ತೆ. 1967 ನಲ್ಲಿ ಇಂಥದೊಂದು ಕೇಸ್ ಆಗಿತ್ತು, ಬೌಂಡ್ರಿ ಕ್ರಾಸ್ ಮಾಡಿದ್ದ, ಚೆಕ್ ಬೌನ್ಸ್ ಕೇಸ್ ಆಗಿತ್ತು, ಮರ್ಡರ್ ಕೇಸ್ ಆಗಿತ್ತು, ಎಲ್ಲದಕ್ಕೂ ಅದು ಕೊಡುತ್ತೆ. ಪಟ ಪಟ ಅದೇ ಕೊಡುತ್ತೆ. ಲಾಯರ್ ಕೋರ್ಟ್ಗೆ ಹೋಗೋದೇ ಬೇಕಿಲ್ಲ, ಫಿಸಿಕಲ್ ಲಾಯರೇ ಬೇಕಿಲ್ಲ, ತನಗೆ ತಾನೇ ಒಂದು ಪ್ರತಿರೂಪವನ್ನ ಸೃಷ್ಟಿಸ್ಕೊಂಡು ತನಗೆ ತಾನೇ ಅವರು ಕ್ವಶನ್ ಕೇಳೋಷ್ಟರಲ್ಲಿ 100 ಆನ್ಸರ್ ಅನ್ನ ತೆಗೆದು ಬಿಸಾಕುತ್ತೆ. ಹಿ ಈಸ್ ಗ್ರಾಸ್ಪಿಂಗ್ ಈ ಎಮೈ. ಇನ್ನೂ ಒಂದು ಉದಾಹರಣೆ ಹೇಳ್ತಾನೆ ಬ್ಯಾಂಕಿಂಗ್ ಸೆಕ್ಟರ್ಗೆ. ನೀವು ಒಂದು ಲೋನ್ಗೆ ಅಪ್ಲೈ ಮಾಡ್ತೀರಿ ಅಂದ್ರೆ ತನಗೆ ತಾನೇ ಡಿಸೈನ್ ಮಾಡುತ್ತೆ, ಹುಡುಕುತ್ತೆ. ನೀವೆಲ್ಲೆಲ್ಲಿ ಲೋನ್ ತಗೊಂಡಿದ್ರಿ, ಎಷ್ಟು ಚೆಕ್ ಬೌನ್ಸ್ಗಳಾಗಿತ್ತು, ಎಲ್ಲೆಲ್ಲಿ ಪೆನಾಲ್ಟಿಗಳು ಕಟ್ಟಿದ್ರಿ, ನಿಮ್ ಇನ್ಕಮ್ ಎಷ್ಟು, ನಿಮ್ ಖರ್ಚು ಎಷ್ಟು, ಎವ್ರಿಥಿಂಗ್ ಒಂದು ಆಟೋಬಾಂಬ್ ಟೇಬಲ್ ಮೇಲೆ ಇಡುತ್ತೆ. ಯುವರ್ ರಿಜೆಕ್ಷನ್ ಇಲ್ಲ ನಿಮಗೆ ಸಿಗೋದು. ಅದು ಬಿಡಿ, ITR ಅಂತ ಹೇಳ್ತೀರಲ್ವಾ, ಇನ್ಕಮ್ ಟ್ಯಾಕ್ಸ್, ಅಂಥವ್ರಿಗೆ ಏನಾದ್ರು ಈ ಎಮೈ ಆಕ್ಟಿವೇಶನ್ ಆಯ್ತು ಅಂದ್ರೆ ಇನ್ಕಮ್ ಟ್ಯಾಕ್ಸ್ನವರು ಜಾಬ್ ಕಳ್ಕೊತಾರೆ. ಬೇಕೇ ಇಲ್ಲ, ಒಂದು ಬಟನ್ ಒತ್ತಿದ್ರೆ ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಇಟ್ಕೊಂಡು ಅದು ಸರ್ಚ್ ಮಾಡುತ್ತೆ. ಎಲ್ಲಿ ಖರ್ಚು ಮಾಡ್ದ, ಎಲ್ಲಿಗೆ ಹೋದ, ಯಾವ ತರ ಖರ್ಚು ಮಾಡ್ದ, ಎಷ್ಟು ದುಡ್ಡು ಬಂತು, ಯಾವ ರೀತಿ ಬಂತು, ಎಲ್ಲ ಮಾಡಿ ನಿಮ್ಗೆ ITR ತೆಗೆದು ನಿಮ್ ಮುಖಕ್ಕೆ ಎತ್ತಿ ಬಿಸಾಕುತ್ತೆ. ಎಲ್ಲರೂ ಸಿಕ್ಕಾಕೋತೀರಿ, ನೆನ್ಪಿಟ್ಕೊಳ್ಳಿ. ನೋಬಡಿ ಕ್ಯಾನ್ ಕ್ಲಚಸ್. ಒಳ್ಳೆಯವನು ಸಿಕ್ಕಾಕೊಳ್ಳೋದೆ, ಕೆಟ್ಟವನು ಸಿಕ್ಕಾಕೊಳ್ಳೋದೆ. ಈ ಲಂಚ ಅನ್ನತಕ್ಕಂಥದ್ದು ಇದೆಯಲ್ಲ, ಅಲ್ಲಿಡ್ಬೇಕು. ಹೌದು, ಎವ್ರಿಥಿಂಗ್. ಈ ಭೂಮಾಪನ, ಸರ್ವೆ ಬೇಕೇ ಇಲ್ಲ. ಸರ್ವೇಯರ್ ಕೂಡ ನೆನ್ಪಿಟ್ಕೊಳ್ಳಿ. ಡಾಕ್ಟರ್ಗಳು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ತನಗೆ ತಾನೇ ತಗೊಳುತ್ತೆ. ಲಾವ ಕೊಡು, ಇನ್ನೊಂದು ಕೊಡು. ಇವತ್ತು ಆಲ್ರೆಡಿ ನೋಡಿ ಗ್ಯಾಜೆಟ್ಸ್, ಈ ತರ ಒಂದು ವಾಚ್ ಹಾಕೊಂಡ್ರೆ ನಿಮ್ಮ BP, ಪಲ್ಸ್ ರೇಟು, ಹಾರ್ಟ್ ಬೀಟ್ ರೇಟು ಎಲ್ಲ ಹೇಗ್ ತೋರಿಸ್ತಿದ್ಯೋ ಆ ತರದ ಒಂದು ಸೆಕ್ಷನ್ ಅಲ್ಲಿ ಇದು ತಗೊಂಡೋಗ್ಬೇಕು. ಮೆಡಿಕಲ್ ಇದರಲ್ಲಿ ಒಳ್ಳೇದಕ್ಕೆ ತಗೊಂಡು ಹೋಗ್ತಿಲ್ಲ, ಹೇಗೆಲ್ಲ ಕ್ರ್ಯಾಕ್ ಮಾಡಬಹುದು ಅನ್ನೋದನ್ನ ಇದು ತಗೊಂಡು ಹೋಗ್ತದೆ. ಪ್ರಪಂಚದ ಅತಿ ದೊಡ್ಡ ಈ ಒಂದು ಹ್ಯಾಕರ್ಸ್ನೇ ಅದು ಮೀರಿಸುವಷ್ಟರ ಮಟ್ಟಕ್ಕೆ ಅವರನ್ನೇ ಹ್ಯಾಕ್ ಮಾಡ್ತಿದೆ. ಅದು ಅವರನ್ನೇ, ಎಥಿಕಲ್ ಹ್ಯಾಕರ್ ಇರಬಹುದು, ಅನ್ಎಥಿಕಲ್ ಹ್ಯಾಕರ್ ಇರಬಹುದು. ನಾಳೆ ನನ್ನ ಜ್ಯೋತಿಷಕ್ಕೆ ತಗೊಳ್ಳಿ, ಇಟ್ಸ್ ಆಲ್ರೆಡಿ ಸ್ಟಾರ್ಟೆಡ್. ಅದು ಜ್ಯೋತಿಷದ ಎಲ್ಲಾ ಗ್ರಂಥಗಳನ್ನ ತಗೊಳುತ್ತೆ, ತನಗ್ ತಾನೇ ಹುಡುಕುತ್ತೆ. ಎಲ್ಲೆಲ್ಲೆಲ್ಲ ನಾವು ಸೇವ್ ಮಾಡಿಟ್ಟಿದ್ರು ಎಷ್ಟೆಷ್ಟೋ ದೊಡ್ಡ ಜ್ಯೋತಿಷ್ಕರುಗಳು
ಕಂಟೆಂಟ್ ನಾವು ಕೊಡ್ತಿದ್ದೇವೆ, ಎಲ್ಲ ಸ್ಟಡಿ ಮಾಡಿ ತನಗೆ ತಾನೇ ಒಂದು ರೂಪ ಕೊಟ್ಟು ನಿಮ್ಮ ದಿನ ಬೆಳಿಗ್ಗೆ ಅದೊಂದು ಪ್ರೆಸೆಂಟೇಶನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀನ್ ಇವತ್ತು ಆಕ್ಸಿಡೆಂಟು, ನೀನ್ ಇಂಜುರಿ, ನೀನ್ ಇದು, ಆ ಮಟ್ಟಕ್ಕೆ ಎವ್ರಿಥಿಂಗ್ ಇಟ್ಸ್ ಬ್ರಹ್ಮಾಸ್ತ್ರ ಆಗಿಬಿಟ್ಟಿದೆ. ಅವನೇ ಇನ್ನೊಂದು ಬ್ರಹ್ಮಾಸ್ತ್ರವನ್ನ ಸೃಷ್ಟಿ ಮಾಡ್ಕೊಳ್ತಿದ್ದಾನೆ. ಒಂದು ರೀತಿ ಪಾಶುಪತ ಅಸ್ತ್ರ, ಅದನ್ನ ಬಳಸುವ ಹಾಗೆ ಇಲ್ಲ, ಫ್ರೀಸ್ ಆಗಿ ಇಟ್ಟಿರ್ಬೇಕು. ಅರ್ಜುನ ಬಳಸೋದೇ ಇಲ್ಲ. ನೀವು ಈ ಮಹಾಭಾರತ ಯುದ್ಧದಲ್ಲಿ ನೋಡಿಬೇಕಾದ್ರೆ ಯಾವುದೇ ಅಸ್ತ್ರವನ್ನ ಅರ್ಜುನ ಬಳಸುವುದಿಲ್ಲ. ಇನ್ನು ಕರ್ಣ ಆದ್ರೂ ಶಕ್ತ್ಯಾಯುಧ ಅನ್ನತಕ್ಕಂಥದ್ದು, ನಾಗಾಸ್ತ್ರ ಅನ್ನತಕ್ಕಂಥದ್ದು, ಇವುಗಳೆಲ್ಲ ಬಳಸ್ತಕ್ಕಂಥದ್ದು ಹೋಗ್ತಾನೆ. ಎಸ್, ಅರ್ಜುನ ಬಳಸೋಲ್ಲ, ಕೃಷ್ಣರೊಪ್ಪಲ್ಲ. ಸಾಮಾನ್ಯ ಬಾಣದಿಂದ ಕರ್ಣನನ್ನ ಹೊಡಿಸೋದು, ಸಾಮಾನ್ಯ ಗದೆ ಏಟಿನಿಂದ ದುರ್ಯೋಧನ ಹೊಡೆದಾಕೋದು, ದುಶ್ಯಾಸನನ್ನ ಹೊಡೆದಾಕೋದು, ಸಾಮಾನ್ಯ ಈಟಿಯಿಂದ ಶಲ್ಯನನ್ನ ಧರ್ಮರಾಯರು ಹೊಡೆದಾಕೋದು, ಶಕುನಿನ ಹೊಡೆದಾಕೋದು, ಈ ರೀತಿ ನಡೆಯುತ್ತೆ. ಅಸ್ತ್ರಗಳನ್ನ ಪ್ರಯೋಗ ಮಾಡಲ್ಲ. ಈಗ ನಾವು ತಂದಿಟ್ಕೊಂಡಿರೋದು ಒಂದೊಂದು ಬ್ರಹ್ಮಾಸ್ತ್ರ. ಇಟ್ ಈಸ್ ಗೋಯಿಂಗ್ ಟು ಬಿ ಶೇಕ್ ಅಪ್ ಎಂಟೈರ್ ಎಕಾನಮಿ. ಮಕ್ಕಳೇ, ಗೆಟ್ ರೆಡಿ. ಏನಾದ್ರೂ ಫಿಸಿಕಲ್ ಕೆಲಸಗಳಲ್ಲಿ ನಾನು ಹೇಳ್ತಿದ್ದೇನಲ್ವಾ, ಅವುಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಯಾಕಂದ್ರೆ ಶನಿ ಜುಲೈ 2nd ವೀಕ್ ಇಲ್ಲ 3rd ವೀಕ್ ಅಲ್ಲಿ ವಕ್ರ ಆಗ್ತಾನೆ. ಗೆಟ್ ರೆಡಿ ಫಾರ್ ದ್ಯಾಟ್. ನನ್ಗೆ ಅದೊಂದು ಭಯ. ವಕ್ರ ಆಗಿ ಹಿಂಗೆ ಹಿಂದಿನ ಮನೆ ನೋಡ್ತಾನೆ ಕುಂಭವನ್ನ. ಕುಂಭ ಅಂದ್ರೆ ಏನು, ಇವೆಲ್ಲದರ ಬಗ್ಗೆ ಹೇಳ್ತಾನೆ. ಕುಂಭದಲ್ಲಿರೋ ರಾಹು ಏನು ಮಾಡಬಹುದು, ಅವನು ಬಂದು ಕುಜನ್ ಸಾರದಲ್ಲಿದ್ದಾನೆ, ಧನಿಷ್ಠ ನಕ್ಷತ್ರ ಸಾರದಲ್ಲಿದ್ದಾನೆ, ಧನುಸ್ಸನ್ನು ನೋಡ್ತಾನೆ, ಸಿಂಹವನ್ನು ನೋಡ್ತಾನೆ. ದೆನ್ ಹಿ ವಿಲ್ ಆಸ್ಪೆಕ್ಟ್ ತುಲಾ ವೃಷಭ ರಾಶಿಯನ್ನ ನೋಡ್ತಾನೆ. ಶನಿ ವಕ್ರವಾಗಿ ಧನಸ್ಸನ್ನು ನೋಡ್ತಾನೆ, ಕನ್ಯಾ ರಾಶಿಯನ್ನ ನೋಡ್ತಾನೆ. ದೆನ್ ಆಲ್ಸೋ ಹಿ ವಿಲ್ ಆಸ್ಪೆಕ್ಟ್ ವೃಷಭ ರಾಶಿಯನ್ನ ನೋಡ್ತಾನೆ. ಸೋ ಮೆನಿ ಥಿಂಗ್ಸ್ ಮಕ್ಕಳು, ವೆರಿ ಕೇರ್ಫುಲ್. ಸುಮ್ಮನೆ ದುಡ್ಡು ತಗೊಂಡೋಗಿ ಸುರಿಬೇಡಿ, ಖರ್ಚು ಮಾಡಬೇಡಿ. ನನ್ನ ಮಾತು ಕೇಳಿ. ಇದೊಂದು ಬ್ರೀದಿಂಗ್ ಪೀರಿಯಡ್. ಈ ಒಂದು 60 ದಿನ ಕೊಟ್ಟಿದೆ ನಿಮಗೆ ಈ ಗುರು ಪುಷ್ಯಾಮೃತ ಯೋಗ. ಸ್ವಲ್ಪ ಇದನ್ನ ಯೋಚಿಸಿ ಆಲೋಚಿಸಿ ನಿಮಗೊಂದು ಭದ್ರತೆ ಮಾಡಿಕೊಳ್ಳಲಿಕ್ಕೆ. ನೋ ಮೋರ್ ಬ್ಲೀಡಿಂಗ್. ದುಡ್ಡು ತಗೊಂಡೋಗಿ ಸಿಕ್ಕಾಬಟ್ಟೆ ಖರ್ಚು ಮಾಡ್ತೀವಿ, ಅದು ತಗೋತೀವಿ. ಯಾವ ಕಾರನ್ನು ಏನ್ ಕೊಟ್ರು ತಗೋಬೇಡಿ. ನೋಡಿ, ಇವರೊಂದು ಎಥನಾಲ್ ಪೆಟ್ರೋಲ್ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡಿದ್ದಾರೆ. ಅದನ್ನ ರಿಲೀಸ್ ಮಾಡೋಕ್ ಮೊದಲೇ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ಆ ತರದ ಕಾರುಗಳ ಉತ್ಪಾದನೆಯನ್ನ ಇವ್ರು ಪರ್ಮಿಷನ್ ಕೊಟ್ಟಿದಾರ? ನೀವು ಯೋಚನೆ ಮಾಡಿ ನೋಡಿ. ಅವ್ರೇನೋ ಹೇಳ್ತಾರೆ ಎಥನಾಲ್ ಬಂದು 60 ರೂಪಾಯಿ, ರೈತರಿಗೆ ಉಳಿತಾಯ, ಅದು ಉಳಿತಾಯ 60 ರೂಪಾಯಿಗೆಲ್ಲ ಆಗ್ಬಿಡುತ್ತೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಓಕೆ, ಒಪ್ಕೊಳ್ಳೋಣ. ಅದು ಬೇಕಾದಂತ ಬೈಕು, ಕಾರು ಸಿಸ್ಟಮ್ ನಲ್ಲಿ ಇದೆಯಾ? ನಿಮಗ್ ಗೊತ್ತಿಲ್ಲ, ರೇವಾ ಅನ್ನೋ ಕಾರು 25 ವರ್ಷದ ಹಿಂದ್ಗಡೆಗೆ ಬಂದಿದೆ, ಎಲೆಕ್ಟ್ರಿಕ್ ಗಾಡಿ. ಅದನ್ನ ತುಳಿದಾಕ್ಬಿಟ್ರು ಇದ್ದಂತ ಒಂದು ಸರ್ಕಾರ. ಪರ್ಮಿಷನ್ಗಳು ಕೊಡ್ಲಿಲ್ಲ. ಅವತ್ತೇ ಸಬ್ಸಿಡಿ ಕೊಟ್ಟಿದ್ರೆ ಇವತ್ತು ಈ ಪೆಟ್ರೋಲ್ ಸಮಸ್ಯೆ ಆಗ್ತಿರ್ಲಿಲ್ಲ. ಸಬ್ಸಿಡಿ ಕೊಟ್ಟು ಅದಕ್ಕೊಂದು ಟೆಕ್ನಾಲಜಿನ ಡೆವಲಪ್ ಮಾಡೋ ತರ ಮನುಷ್ಯ ಅವತ್ತೇ ಮಾಡಿದ್ದ. ಅದನ್ನ ಮಹೀಂದ್ರ ಅವ್ರು ತಗೊಂಡ್ರು. ಆಮೇಲೆ ಇವತ್ತು ಮಣಿ ಸಾರ್ ಇಲ್ಲ, ಮಣಿ ಅಂತ ಹೇಳ್ತಾರೆ. ರೇವಾ ಯೂನಿವರ್ಸಿಟಿ ಕೇಳಿರ್ತೀರಿ, ಚೆಕ್ ಮಾಡಿ ನೋಡಿ. ದ ಜೆಂಟಲ್ಮ್ಯಾನ್ ಸಚ್ ಅನ್ ಎ ವಿಷನರಿ ಪರ್ಸನ್ ಹಾಳು ಮಾಡಿಬಿಡ್ತು ಆವತ್ತಿನ ಸರ್ಕಾರಗಳು. ಇವತ್ತು ಪೆಟ್ರೋಲ್ ಬೆಲೆ ಜಾಸ್ತಿ, ಪೆಟ್ರೋಲ್ದು ಸಬ್ಸಿಡಿಗಳು ಅಂತೆಲ್ಲ ಎಲ್ಲರೂ ಮಾತಾಡ್ತಿದ್ದಾರೆ. ಆವತ್ತು ಯಾರಾದ್ರೂ ಇವ್ರ ಹಿಂದ್ಗಡೆ ನಿಂತರ ಏರ್ಸೆಲ್ ನ ಮುಗಿಸ್ಬಿಟ್ರು, ವೊಡಾಫೋನ್ ನ ಮುಗಿಸ್ಬಿಟ್ರು, ಡೊಕೋಮೋನ ಮುಗಿಸ್ಬಿಟ್ರು. ಮೊನಾಪಲಿ ಮಾಡ್ತಿದ್ರೆ ನೀವು ಗಮನಿಸ್ತಿದ್ದೀರಾ? ಶನಿ ಮೀನದಲ್ಲಿದ್ದಾನೆ. ಇವರಿಬ್ರು ಇಟ್ಟಂತ ಪ್ರೈಸ್ಗಳು ನೀವು ನಂಬಲ್ಲ. ನಂದೊಂದು ಕಂಪನಿದೊಂದು ನಂಬರ್ ಇದೆ, ಪ್ರಮೋಷನ್ಗೆ ಅಂತ ಒಂದು 7-8 ನಂಬರ್. ಇಯರ್ಲಿ ಒಂದು 2,000 ರೂಪಾಯಿ ಕೊಟ್ಟು ತಗೊಂಡ್ರೆ ಇಯರ್ ಪೂರ್ತಿ ಅನ್ಲಿಮಿಟೆಡ್ ಕಾಲ್ಸ್, SMS ಈ ತರದೆಲ್ಲ ಇದೆ. ಇವತ್ತು ಅದನ್ನ ತಗೊಬಂದು 3,600 ರೂಪಾಯಿಗೆ ತಂದಿಟ್ಟಿದ್ದಾರೆ. ಹೋದ ವರ್ಷ 2,500 ಇತ್ತು, ಈ ವರ್ಷ 3,600 ರೂಪಾಯಿ. ದೇ ಆರ್ ಇನ್ಕ್ರೀಸಿಂಗ್ 30%, 40%. ಯಾರಾದ್ರೂ ಗಮನಿಸ್ತಿದ್ದೀರಾ? ಡೇಟಾ ಇರ್ಬೋದು, ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಡೇಟಾ ಪ್ರೈಸ್ ನಮ್ದು ಇರ್ಬೋದು. ಬಟ್ ನಾಳೆ ಈ ಇಬ್ಬರು ಬ್ರಹ್ಮಾಸ್ತ್ರರು ನೆನ್ಪಿಟ್ಕೊಳ್ಳಿ, ಜಿಯೋ ಅಂಡ್ ಆಸ್ ವೆಲ್ as ಏರ್ಟೆಲ್, ಇವರಿಬ್ಬರು ಒಂದೇ ಕಮ್ಯುನಿಟಿ ಅವರು. ಬೇಜಾರ ಮಾಡ್ಕೋಬೇಡಿ, ವ್ಯಾಪಾರಿ ಕಮ್ಯುನಿಟಿ. ನಮ್ಮ ಭಾರತವನ್ನು ಆಳ್ತಿರೋದು ಈ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಇವರಿಬ್ರು ಸ್ವಾಹ ಮಾಡ್ತಿದ್ದಾರೆ. ಸರ್ಕಾರ ಈಗಲಿಂದಲೇ BSNL ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಲಿಲ್ಲ, ಇವರಿಬ್ರು ಸ್ವಾಹ ಮಾಡ್ತಾರೆ. 100%. ಇದೆಲ್ಲ ನೀವ್ ಯಾರು ಗಮನಿಸ್ತಿಲ್ಲ.
ಕೊಟ್ಬಿಟ್ಟಿದ್ದಾರೆ. ದಯಮಾಡಿ ಎಚ್ಚರಿಕೆ, ದಯಮಾಡಿ ಎಚ್ಚರಿಕೆ. ಈ ಗುರು ಪುಷ್ಯಾಮೃತ ಯೋಗಕ್ಕೆ ಈ 60 ದಿನ ನಿಮಗೊಂದು ಸಿಕ್ಕಿರ್ತಕ್ಕಂಥ ಸುವರ್ಣಾವಕಾಶ. ಜೂನ್ 18 ಟು ಆಗಸ್ಟ್ 18 ರಿಫ್ರೆಶ್ ಮಾಡ್ಕೊಳ್ಳಿ. ಹೇಳ್ತಾನೆ ಅವತ್ತು ಗುರು ಪುಷ್ಯಾಮೃತ ಯೋಗ ಯಾವ್ಯಾವ ರಾಶಿಗೆ ಹೇಗಿದೆ, ಹೆಂಗಿದೆ, ಯಾವ ತರ ಇದೆ, ಏನ್ ಎಚ್ಚರಿಕೆಗಳು, ಏನು ಲಾಭ, ಸಾಧಕ ಬಾಧಕ. ಜ್ಯೋತಿಷ್ಯ ಅನ್ನೋದೊಂದು ಸೈನ್ಸ್ ಮಕ್ಕಳೇ, ವಿಜ್ಞಾನ. ನಾವು ಡೇಟಾ ಇಟ್ಕೊಂಡೇ ಮಾತಾಡೋದು. ಇಂಥವರಿಗೆ ಒಂದು 5 ಜನಕ್ಕೆ ಈ ತರದ್ದಾಗಿದೆ. ಈ ಸೈನ್ಸ್ ಹೆಂಗೆ ಎಕ್ಸ್ಪೆರಿಮೆಂಟ್ ಮಾಡುತ್ತೋ, ಈ ಗ್ರಹ ಈ ತರ ನೋಡಿದಾಗ, ಈ ಫುಡ್ ತಿಂದಾಗ ಅವ್ನ ಫುಡ್ ಇನ್ಫೆಕ್ಷನ್ ಆಯ್ತು, ಅಲರ್ಜಿಸ್ ಆಯ್ತು ಅನ್ನತಕ್ಕಂಥದ್ದು ಯಾವ ರೀತಿ ಒಂದು ಸೈಂಟಿಫಿಕ್ ರಿಸರ್ಚ್ ಆಗುತ್ತೆ ಇದೆಯೋ, ಜ್ಯೋತಿಷ್ಯದಲ್ಲಿಯೂ ಅಂಥದ್ದೊಂದು ರಿಸರ್ಚ್ಗಳು ನಾವು ಇಟ್ಕೊಂಡೇ ಮಾತಾಡೋದು. ವಿತ್ ದ ಡೇಟಾಬೇಸ್ ನೆನಪಲ್ಲಿ ಇಟ್ಕೊಳ್ಳಿ. ಇಟ್ಸ್ ಅ ಮ್ಯಾಚ್. ಈ ಡಿಗ್ರಿಲ್ ನೋಡಿದ್ರೆ ಬರ್ನ್ ಮಾಡ್ತಾನ, ಫೇವರ್ ಮಾಡ್ತಾನ. ನಮ್ಮ ಭೂಮಿ ತುಂಬಾ ಸಣ್ಣದು, ನಮ್ಮ ಸೂರ್ಯ ಅಂತೂ ಇದ್ದಿದ್ದು ಸಣ್ಣದು. ಆದರೂ ಆ ಬೀಳತಕ್ಕಂಥ ಆ ಒಂದು ರೇಖೆಗಳು, ಆ ಡಿಗ್ರಿಗಳು, ಆ ಬೆಳಕಿನ ಕಿರಣಗಳು ನಮ್ಮಲ್ಲೊಂದು ಜಾಗೃತಿಯನ್ನ ಅಜಾಗೃತಿಯನ್ನ ಎರಡನ್ನು ಸೃಷ್ಟಿ ಮಾಡುತ್ತೆ. ಶನಿ ಗುರುವಿನ ಮನೆಗೆ ಕುಚ್ ನೈ ಹೋತಾ ಹೈ, ಇನ್ನು ಮೇಲೆ ಕುಚ್ ನೈ ಹೋತಾ ಹೈ ಅನ್ನೋದು ಬಿಟ್ಬಿಡಿ. ಕುಚ್ ಬಿ ಹೋ ಸಕ್ತಾ ಹೈ, ನೆನ್ಪಿಟ್ಕೊಳ್ಳಿ. ಕುಚ್ ಬಿ ಹೋ ಸಕ್ತಾ, ಕುಚ್ ಬಿ. ಇದೆಲ್ಲ ಸ್ಯಾಂಪಲ್ ಅಷ್ಟೇ. ಒಂದು ಪುಟ್ಟ ವಿರಾಮ ತಗೊಂಡು ಕುಂಭಕ್ಕೆ ಗುರು ಹೇಗಿದೆ, ನಿಜವಾಗ್ಲೂ ಗುರುಬಲ ಇಲ್ವಾ? ಕುಂಭಕ್ಕೆ ಗುರುಬಲ ಇಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಹೌದಾ? ಖಂಡಿತ ಅಲ್ಲೊಂದು ಮ್ಯಾಜಿಕ್ ಮೂಮೆಂಟ್ ಇದೆ. ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಕುಂಭ ರಾಶಿಗೆ ಗುರು ಗೋಚಾರ ಫಲ. ಇಷ್ಟು ದಿನ ಗುರು ನೋಡ್ತಿದ್ದ ಗುರುಗಳೇ, ಜೂನ್ 2ರಿಂದ ಬದಲಾಗ್ಬಿಟ್ಟಿದ್ದಾನೆ. 6ನೇ ಮನೆಗೆ ಹೊರಟೋಗ್ಬಿಟ್ಟ ಗುರು ಅಂತ. ಗುರು ಯಾರು? ಧನಕಾರಕ. ನಿಮಗೆ ಧನಕಾರಕ, ಕುಟುಂಬಕಾರಕ. ಅದಕ್ಕೆ ನೀವು ಕುಂಭ ರಾಶಿಯವರ ಹತ್ರ ಕುಟುಂಬವನ್ನ ಹೇಗೆ ಪೋಷಿಸಬೇಕು, ಹೇಗಿರಬೇಕು ಅನ್ನತಕ್ಕಂಥದನ್ನ ಕಲಿಬಹುದು. ಬಿಕಾಸ್ ಅವರಿಗೆ ಕುಟುಂಬಕಾರಕನೇ ಗುರು. ಗುರುವಿನ ಒಂದು ಮೇಜರ್ ರೂಲೇ ಅವನು ಕುಟುಂಬಕಾರಕ, ಧನಕಾರಕ. ಕುಂಭ ರಾಶಿಯವರಿಗೆ ಡಿಫಾಲ್ಟ್ ಕುಟುಂಬಕಾರಕ, ಧನಕಾರಕ, ಲಾಭಕಾರಕ. ಅದಕ್ಕೆ ಕುಂಭ ರಾಶಿಯವರ ಹತ್ರ ಲಾಭ ಕಲಿಬಹುದು. ಯಾವುದ್ರಲ್ಲಿ ನಷ್ಟ, ಯಾವುದ್ರಲ್ಲಿ ಎತ್ತಿಟ್ರೆ ಲಾಭ ಬರುತ್ತೆ ಅಂತ ಕಲಿಬೇಕು ಅಂದ್ರೆ ನೀವು ಕುಂಭದವ್ರ ಜೊತೆ ಕೂತ್ಕೊಂಡು ನೋಡಿ. ಅಲ್ಲಿ ನಷ್ಟ ಇದ್ರೆ ಅವ್ರಿರಲ್ಲ. ನೋಡಿ, ಕಾಲಚಕ್ರದಲ್ಲಿ ಕುಂಭ ರಾಶಿ ಬಂದು ಲಾಭ ಸ್ಥಾನ. ಮೇಷದಿಂದ ಲೆಕ್ಕ ಹಾಕೊಳ್ಳಿ, ಕಾಲಚಕ್ರದ 12 ಮನೆಯಲ್ಲಿ ಲಾಭಂ. ಸೊ ಅದಕ್ಕೆ ಎಲ್ಲೆಲ್ಲೆಲ್ಲ ಲಾಭ ಇರುತ್ತೋ ಅಲ್ಲೆಲ್ಲೆಲ್ಲ ಕುಂಭ ಇರ್ತಾರೆ. ಯಾರಿಗೆಲ್ಲ ಲಾಭ ಆಗಿರುತ್ತೋ ಸುತ್ತಮುತ್ತನವ್ರಿಗೆಲ್ಲ ಲಾಭ. ಅವರಿಗೆ ಒದ್ದಾಟ ಇದೆ, ಅದು ಒಪ್ಕೋತೇನೆ. ಅವ್ರ ಕುಟುಂಬಕ್ಕೆ ಅವ್ರು ನಿಲ್ತಾರೆ. ಬಟ್ ಕುಟುಂಬದಿಂದ ಅವ್ರಿಗೇನೋ ಸಿಗುತ್ತೆ ಅದನ್ನ ಅನ್ಕೋಬೇಡಿ. ಕುಟುಂಬದವ್ರಿಗೆ ಲಾಭ, ತನ್ನ ಜೊತೆಲಿರೋರ್ಗೆ ಲಾಭ, ಅವ್ರಿರೋದೇ ಇನ್ನೊಬ್ಬರಿಗೆ. ಹೌದು ಅಲ್ವೋ ಹೇಳ್ಬೇಡಿ. ಕಾರಣ ಕುಂಭ, ಹುಟ್ಟಿರುವುದೇ ಆ ಕುಂಭ, ಆ ಭಾವ. ಅಂತ ಒಂದು ಗುರು ಲಾಭಕಾರಕ 6ನೇ ಮನೆ. ದೆನ್ ಆಲ್ಸೋ ಈಸ್
ಧನಕಾರಕ, ಕುಟುಂಬಕಾರಕ, ಪುತ್ರಕಾರ. ಯಾರಿಗಾದ್ರೂ ಒಳ್ಳೆ ದುಡ್ಡು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡ್ತಾರೆ ಅಂದ್ರೆ ಗುರುವೇ. ಅನ್ಯಾಯವಾಗಿ ಸಂಪಾದನೆ ಮಾಡ್ತಾನೆ ಅಂದ್ರೆ ಅವ್ನ್ ಗುರು ಕೆಟ್ಟು ಬೇರೆ ರೀತಿ ಗುರು ವಕ್ರ ಈ ತರದೆಲ್ಲ ಆದಾಗ ಅದೊಂದು ಲೆಕ್ಕಾಚಾರ ಬರುತ್ತೆ. ಈಗ ತಮಾಷೆ ಏನಂದ್ರೆ ಒಂದ್ ಮಾತಿದೆ, ಈ ಒಂದು ವೈದಿಕ ಜ್ಯೋತಿಷ್ಯದಲ್ಲಿ 6ನೇ ಮನೆಯಲ್ಲಿ ಗುರು ಇದ್ರೆ ಏನ್ ಗೊತ್ತಾ, ಅವನು ದುಡಿಮೆ ಮೇಲೆ ನಿಲ್ತಾನೆ ಅಂತ. ಧನ ಸಂಪಾದನೆ ಧನ ಸಂಪಾದನೆ ಧನ ಸಂಪಾದನೆ ಧನ ಸಂಪಾದನೆ ಅಂತ ನಿಲ್ತಾನೆ. ಕುಂಭಕ್ಕಿಗೆ 6ನೇ ಮನೆಯಲ್ಲಿದೆ, ಸೊ 100% ನಿಮ್ ಸಂಪಾದನೆ ಜಾಸ್ತಿ ಆಗುತ್ತೆ. ಇವೆಲ್ಲ ವರ್ಟಿಕಲ್ ಒಂದೇ ಇದ್ದಿದ್ದು 2-3 ರೀತಿಯ ಸಂಪಾದನೆಗಳು ಬರಲಿಕ್ಕೆ ದಾರಿ ಆಗುತ್ತದೆ. 100% ಎಲ್ಲೆಲ್ಲೆಲ್ಲ ನೋಡ್ತಾನೆ, ಕರ್ಮಸ್ಥಾನವನ್ನ ನೋಡ್ತಾನೆ. ದಟ್ ಈಸ್ ಅ ಬ್ಯೂಟಿಫುಲ್. 10ನೇ ಮನೆ, ನಿಮ್ಮ 10ನೇ ಮನೆ ಯಾವುದು? ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಂದ್ರೆ ಯಾವುದು ನೋಡಿ, ಯಾವುದೇ ಈ ಕಾಲಚಕ್ರದಲ್ಲಿ ನೀವು ಜ್ಯೋತಿಷ್ಯ ತಿಳ್ಕೋಬೇಕು ನೋಡಿ. ಮೇಷರಾಶಿ 1ನೇ ಮನೆ, ವೃಶ್ಚಿಕ ರಾಶಿ ಅಷ್ಟಮ ಸ್ಥಾನ 8ನೇ ಮನೆ, ಆಯ್ತಾ? ಅಂದ್ರೆ ತನಗೆ ತಾನೇ ಶತ್ರು. ವೃಷಭ ರಾಶಿ 1ನೇ ಮನೆ, ತುಲಾ ರಾಶಿ 6ನೇ ಮನೆ, ತನಗೆ ತಾನೇ ಶತ್ರು. ಗಂಡ ಹೆಂಡತಿ ಇವ್ರಿಬ್ರು, ಇವ್ರು ಒಳ್ಳೆಯವರಾಗಿದ್ರೆ ಸೂಪರ್, ಇವ್ರು ಕೆಟ್ಟವರಾದ್ರೆ ಇವ್ರ ಮನೆಗೆ ಇವರೇ ಬೆಲ್ಲನ್ನ ಅನ್ನತಕ್ಕಂಥದ್ದು ತಮಗೆ ತಾವೇ. ನೋಡಿ ಇವ್ರಿಗೆ ಮಾತ್ರ 1, 6, 1, 8. ತುಲಾ ರಾಶಿಯಿಂದ ತಗೊಳ್ಳಿ ವೃಷಭ ರಾಶಿ 8ನೇ ಮನೆ, ವೃಶ್ಚಿಕ ರಾಶಿಯಿಂದ ತಗೊಳ್ಳಿ 6ನೇ ಮನೆ. ಸೊ ಅಲ್ಲಿ ಆ ಒಂದು ಕಾಲಚಕ್ರದ 8ನೇ ಮನೆ ಒಂದು. ಆ 8ನೇ ಮನೆಯ ನಕ್ಷತ್ರಗಳು ಯಾರು? ಗುರು ನಕ್ಷತ್ರ ವಿಶಾಖ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ. ಗುರು ಇರೋ ನಕ್ಷತ್ರಗಳು ನೋಡಿ, ಪುನರ್ವಸು ನಕ್ಷತ್ರ, ದೆನ್ ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರದ ಮೇಲೆ ಮೂವ್ಮೆಂಟ್ ಆಗ್ತಕ್ಕಂಥದ್ದು. ದೆನ್ ಮೀನ ರಾಶಿ ನೋಡಿ, ಪೂರ್ವಭಾದ್ರ ನಕ್ಷತ್ರ. ಗುರು ನೋಡೋ ದೃಷ್ಟಿಗಳು ನೋಡ್ಬೇಕು. ಸೊ ಪೂರ್ವಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ. ಗುರು ನಿಮಗೆ ಕೆಟ್ಟವನಲ್ಲ, ಸಮಬಲಂ. ಸಮಬಲಂ. ಶನಿಯನ್ನ ಗುರು ಬಂದು ಕೆಟ್ಟವನ್ ಅನ್ಕೊಳ್ಳಲ್ಲ, ಗುರುವನ್ನು ಕೂಡ ಶನಿ ಕೆಟ್ಟವನನ್ನ ಅಂದ್ಕೊಳ್ಳಲ್ಲ. ಸೊ ಅಂತ ಗುರು 6ನೇ ಮನೆಯಿಂದ ಕುಳಿತು ಈ ವಿಶಾಖ ನಕ್ಷತ್ರವನ್ನು ನೋಡುತ್ತೆ. ಗುರು ತನ್ನ ಸ್ವಂತ ನಕ್ಷತ್ರವನ್ನು ನೋಡಿದಾಗ ಬ್ಯೂಟಿಫುಲ್ ವೃತ್ತಿ. 10th ಹೌಸ್ ನಿಮ್ಮ ಕರ್ಮಸ್ಥಾನ. ನಿಮ್ಮ ಕರ್ಮ ಯಾವುದರಿಂದ ಬರುತ್ತದೆ ಅನ್ನೋದು. ಅದಕ್ಕೆ ಕುಂಭರಾಶಿಯವರು ಗುರುಗಳು, ಗೈಡು, ಟೀಚರು, ಸಂಮೋಹನ. ಅಲ್ಲಿ ನೋಡಿ ಅನುರಾಧ ನಕ್ಷತ್ರ, ಶನಿ ನಕ್ಷತ್ರ, ಗುರು ಪುಷ್ಯಾಮೃತ. ಗುರು ಜ್ಯೇಷ್ಠ ನಕ್ಷತ್ರವನ್ನ ನೋಡುತ್ತೆ. ಸೂಪರ್. ಲೆಕ್ಕಾಚಾರರು, ಅಕೌಂಟಿಂಗು, ಬ್ಯಾಂಕಿಂಗು, ಲಾಯರು, ಟೀಚರು, ಜಡ್ಜು, ಪ್ರೊಫೆಸರು, ಅಡ್ವೈಸರು, ಅಡ್ವೊಕೇಟು, ಯಾಜ್ಞಿಕರು, ಸೈಂಟಿಸ್ಟು, ಸೈಕಾಲಜಿಸ್ಟು, ಟೀಚರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು, ಮೆಡಿಕಲ್ ಫೆಟರ್ನಿಟೀಸ್, ಪ್ರವಚನಕಾರರು, ಜ್ಯೋತಿಷ್ಯಕಾರರು, ಗುರುಬುಧ, ಗುರು ಶನಿ, ಆಧ್ಯಾತ್ಮಿಕ ಕೆಲಸಗಳು. ಇಲ್ಲೂ ನೋಡೋದು ನೋಡಿ, ಮೀನ ರಾಶಿಯನ್ನ ತನ್ನ 9ನೇ ಭಾವದಿಂದ, ಭಾಗ್ಯ ಭಾವದಿಂದ ನೋಡ್ತಾರೆ. 5ನೇ ಭಾವ ಪೂರ್ವ ಪುಣ್ಯ. ಪೂರ್ವ ಪುಣ್ಯ ಪ್ರಭಾವ, ಹಿಂದಿನ ಜನ್ಮದ ಪುಣ್ಯಗಳೇನ್ ಮಾಡಿದ್ವಿ ಉಳಿಸಿಟ್ಕೊಂಡಿದ್ರೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ಇಟ್ ವಿಲ್ ಬಿ ಅ ಗೋಲ್ಡ್ ಮೈನ್. ಎಸ್ಪೆಷಲಿ ಜೂನ್ 18ರ ನಂತರ ಪುಷ್ಯ ನಕ್ಷತ್ರ ಪ್ರವೇಶ ಆಗ್ತಾನೆ ಗುರು. ದಟ್ ಇಸ್ ಒನ್ ಮೋರ್ ಫ್ಯಾಂಟಾಸ್ಟಿಕ್. ನೋಡ್ತಿರೋ ನಕ್ಷತ್ರಗಳು ಯಾವುದು, ಅಲ್ಲಿರೋ ನಕ್ಷತ್ರಗಳು ನೋಡಿ ಬೇಕಾದ್ರೆ. ಶನಿ ನಕ್ಷತ್ರ, ಶನಿ 6ನೇ ಮನೆಯಲ್ಲಿ ಇದ್ರೆ ಬಲ ಅಲ್ವಾ. ಬುಧನ ನಕ್ಷತ್ರ 6ನೇ ಮನೆಯಲ್ಲಿ ಇದ್ರೆ ವಿಪರೀತ ಬುದ್ಧಿ ಅಲ್ವಾ, ಜ್ಞಾನ, ಗೈಡೆನ್ಸ್ ಅಂತ. ಶ್ರೀನಿವಾಸ ರಾಮಾನುಜನ್ ಅವರಿಗೆ 6ನೇ ಮನೆಯಲ್ಲೇ ಬುಧ ಗುರು ಜೊತೆ ನೋಡಿ. ಗುರು ಬುಧ ಸಂಗಮ ಆದ್ರೆ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್, ಗ್ರೇಟೆಸ್ಟ್ ಸ್ಟಾಟಿಸ್ಟಿಕ್ಸ್ ಪ್ಲಾನ್ ಮಾಡೋರು, IT, AI ನೋಡಿ. ಅದಕ್ಕೆ AI ಅಲ್ಲಿ ನಡೀತಿರೋದು ಹವಾ. ಟೆಕ್ನಾಲಜಿ ಅಂತ ನಾವು ಮಾತಾಡ್ತೇವೆ ಅಂತ ಹೇಳದಂದ್ರೆ ಗುರು ಬುಧ ರಾಹು ಇವುಗಳ ಒಂದು ಶನಿ ಇವುಗಳ ಒಂದು ಫೋರ್ಸ್ ಇರಬೇಕು. ದೇ ಆರ್ ದ ಪ್ಲೇಯರ್ಸ್. ಇಂಟೆಲಿಜೆನ್ಸ್, ಈ ಪೊಲೀಸ್ ಗುಪ್ತಚರ ಇಲಾಖೆ, ರಾ ಇಲಾಖೆ ಕಂಡುಹಿಡಿಯೋದು, ಗುಪ್ತವಾಗಿರೋದು, CID ವಿಭಾಗ, CBI ವಿಭಾಗ, ಇದಕ್ಕೆಲ್ಲ ಕಾರಕತ್ವ ಅಲ್ಲಿ ಬಂದು ನಿಲ್ಲುತ್ತೆ ಬುಧನ ಸಾಂಗತ್ಯ. ಆ ಇಂಟೆಲಿಜೆನ್ಸ್, ಈ ಒಂದು ಸಿಗ್ನೇಚರ್ ಮೂಲಕ ಕಂಡುಹಿಡಿಯೋದು, ಸೈಕಾಲಜಿ ಮೂಲಕ ಕಂಡುಹಿಡಿಯೋದು, ಅವನನ್ನ ಟ್ರ್ಯಾಕಿಂಗ್ ಮಾಡೋದು. ಅವನ ಟ್ರ್ಯಾಕ್ ಎಲ್ಲ ಇವ್ರ ಹತ್ರ ಇರುತ್ತೆ. ಒಂದು ಕಳ್ಳನಿಗೆ ಒಂದು ಪ್ಯಾಟ್ರನ್ ಇರುತ್ತೆ.
ಒಂದು ಗುರುವಿಗೂ ಒಂದು ಪ್ಯಾಟ್ರನ್ ಇರುತ್ತೆ. ಈಗ ನಾನು ಹೀಗೆ ಮಾತಾಡೋದು, ನಂಗೆ ಬೇರೆ ರೀತಿ ಬರೋಲ್ಲ, ನಂದು ಒಂದು ಪ್ಯಾಟ್ರನ್, ತಿನ್ನೋದು ಮಲಗೋದು ಅನ್ನೋದು. ಸೊ ಆ ಪ್ಯಾಟ್ರನ್ ಅನ್ನು ಅನಾಲಿಸಿಸ್ ಮಾಡ್ತಕ್ಕಂಥದ್ದು ರಿಸ್ಕ್ ಮ್ಯಾನೇಜ್ಮೆಂಟು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ರಿಟೇಲ್ ಮ್ಯಾನೇಜ್ಮೆಂಟು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು, ಪ್ರಾಡಕ್ಟ್ ಮ್ಯಾನೇಜ್ಮೆಂಟು, ಆಯಿಲ್ ಮ್ಯಾನೇಜ್ಮೆಂಟು. ನೋಡಿ 18 ಇನ್ನೂ ಬಂದೇ ಇಲ್ಲ. ಗುರುವಿನ ಒಂದು ದೃಷ್ಟಿ ಆಯಿಲ್ ಕಾರಕ, ಪೆಟ್ರೋಲ್ ಕಾರಕ, ಶನಿಯ ತತ್ವದ ಮೇಲೆ ಬೂಮ್. ಅವನು ಇನ್ನೂ ಆಡ್ತಿದ್ದಾನೆ. ಅವನು ನೆತಾನ್ಯು ಇನ್ನೂ ಕೆಲವೊಂದು ಹುಚ್ಚರುಗಳಿದೆ, ಇರಾನಲ್ಲೂ ಕೆಲವೊಂದು ದಂಗೆಗಳಿದೆ, ಅದಿದೆ. ಯಾಕೆಂದ್ರೆ ಅಲ್ಲಿ ಕುಜ ನಿಂತ್ಕೊಂಡಿದ್ದಾನಲ್ವಾ, ತನ್ನ ನೀಚ ಭಾವವನ್ನ ನೋಡ್ತಿದ್ದಾನೆ, ತನ್ನ ಮನೆಯೇ ತಾನೇ ಅಷ್ಟಮ ಭಾವದಿಂದ ನೋಡ್ತಿದ್ದಾನೆ. ಸೊ ಅಲ್ಲಿ ಜಲದಿಗ್ಬಂಧನ, ಜಲರಾಶಿ ಅಲ್ವಾ ವೃಶ್ಚಿಕ ರಾಶಿ. ಕುಜ ಬೆಂಕಿಕಾರಕ, ಯುದ್ಧಕಾರಕ, ಸೋದರಕಾರಕ, ಭ್ರಾತೃಕಾರಕ. ಅವರವರುಗಳಿಗೆ ಬೆಂಕಿ, ನಮ್ಮ ಹಡಗುಗೆ ಬೆಂಕಿ ಹಚ್ಚಿದ್ದಾರೆ. ಹೇಳ್ತಿದ್ದಾರೆ 60 ಬಾರಿ ನಾವು ವಾನ್ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ ಅಂತಕ್ಕಂಥದ್ದು. ನೀನ್ ಯಾರೋ ನಮ್ಮ ಹಡಗನ ಮೇಲೆ ಇದು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಹೇಳುದು, ಟೆಕ್ನಾಲಜಿ ವೈಸ್ ವಿ ನೀಡ್ ಟು ಬಿಕಮ್ ಸ್ಟ್ರಾಂಗರ್, ಆಮಿನೇಷನ್ ವೈಸ್ ವಿ ನೀಡ್ ಟು ಬಿಕಮ್ ಸ್ಟ್ರಾಂಗರ್. ರಕ್ಷಣಾ ಇಲಾಖೆನ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ಬೇಕು. ನಮ್ಮ ದೇಶ ಭಯ ಬಿದ್ಕೊಂಡಿರ್ತಾರೆ ಅವರು. ಎಲ್ಲಿ ಒಗ್ಗಟ್ಟೆ ಇಲ್ಲ, ಒಗ್ಗಟ್ಟೆ ಇಲ್ಲ. ದೇಶದ ಹಿತಾಸಕ್ತಿ ಬಂತು ಅಂದ್ರೆ ಅದು ಇರೋದೇ ಇಲ್ಲ. ಇರ್ಲಿ ಬಿಡಿ. ಸೊ ಈಗ ಕುಂಭ ರಾಶಿ ಬಗ್ಗೆನೇ ಮಾತಾಡ್ತಿದ್ದೇನೆ. ಜಸ್ಟ್ ಅಬ್ಸರ್ವ್ ದ್ಯಾಟ್. ನೋಡಿ, ಈ ತರದ್ದೆಲ್ಲ ಒಂದು ರಿಸಲ್ಟ್ಸ್ ಕೊಡ್ತಿದೆ. ಸೊ ನಿಮ್ಮ ಧನಸ್ಥಾನವನ್ನ ನೋಡ್ತಿದ್ದಾನೆ, ಕುಟುಂಬ ಸ್ಥಾನವನ್ನ ನೋಡ್ತಿದ್ದಾನೆ. ಖಂಡಿತ ಧನವೃದ್ಧಿ, ದುಡ್ಡು 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 ಬೇರೆ ಬೇರೆ ರೀತಿಯಲ್ಲಿ ಬಾಡ್ತಕ್ಕಂಥ, ಬಟ್ ಓಡಿಸುತ್ತೆ. ಕಾರಣ 6ನೇ ಮನೆಯ ಗುರು ನಿಮ್ಮನ್ನ ಸಿಕ್ಕಾಬಟ್ಟೆ ಓಡಿಸ್ತಕ್ಕಂಥದ್ದು ಮಾಡ್ತಾನೆ. ದಣಿವಿಲ್ಲದೆ ಓಡಿಸ್ತಾನೆ. ವೃಣಂ ಋಣಂ. ಯಾರನ್ನೂ ನಂಬೇಡಿ, ಯಾರನ್ನೂ ನಂಬಬೇಡಿ. ಕುಟುಂಬ, ನೀವು ದೂರ ಹೋಗುವಂತ ಚಾನ್ಸಸ್ ಇರುತ್ತೆ. ಮನೆಯಿಂದ ದೂರ, ಕುಟುಂಬದಿಂದ ದೂರ, ಪರಸ್ಥಳ, ಪುಣ್ಯಕ್ಷೇತ್ರ. ಗುರು ಕುಳಿತಿರೋದು ಎಲ್ಲಿ? ಕಡಗರಾಶಿಯಲ್ಲಿ. ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು. ಇಲ್ಲೋ ಐ ವಾಂಟ್ ಟು ಬಿ ಅಲೋನ್, ನಾನು ಒಂಟಿಯಾಗಿರ್ಬೇಕು ಅನ್ನತಕ್ಕಂಥ ಒಂದು ಛಾಯೆ ಬರುತ್ತೆ. ಏನೋ ಇದು ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ, ಯಾರು ಬೇಡ, ಏನು ಬೇಡ, ಎಂಥದ್ದು ಬೇಡ. ಮನಸ್ಸಿಗೆ ವೃಣ, ದೇಹಕ್ಕೆ ವೃಣ. ತುಂಬಾ ಕೇರ್ಫುಲ್ ಆಗಿ ಆರೋಗ್ಯ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಆರೋಗ್ಯ ನೋಡ್ಕೊಳ್ತಕ್ಕಂಥದ್ದು, ದೇಹದ ಆರೋಗ್ಯ, ತಿನ್ನೋ ಆರೋಗ್ಯ. 2ನೇ ಮನೆ ಶನಿ. ಏನೋ ತಿಂತೀರಿ, ಆಯಿಲ್ ಐಟಮ್, ಹುಳಿ ಐಟಮ್, ಖಾರ ಐಟಮ್. 100% ರಾತ್ರಿ 12 ಗಂಟೆ ದೆವ್ವಗಳ ತರ ತಿನ್ನುವಂತ ಅಭ್ಯಾಸ ಇಂಥದ್ದು ಬರುತ್ತೆ. ಟೈಮ್ ಮೀರಿ ತಿಂತಕ್ಕಂಥ ಒಂದು ಅಭ್ಯಾಸಗಳು ಬರುತ್ತೆ. ಸೊ ಅದು ನಿಮ್ಮ ಚಯಾಪಚಯ ಕ್ರಿಯೆ ಮೇಲೆ ಪ್ರಭಾವ ಬೀರೋದು, ಪಾದಗಳ ಮೇಲೆ ಪ್ರಭಾವ ಬೀರೋದು. 100% ಕುಂಭರಾಶಿ ತುಂಬಾ ಜನಕ್ಕೆ ಈ ಒಂದು ಕ್ರಾಂಪಿಂಗ್ ಸಮಸ್ಯೆ, ನರ್ವಸ್ ಸಮಸ್ಯೆ ಇಲ್ಲೆಲ್ಲೋ ಎಳಿತಿದೆ ಗುರುಗಳೇ. ಜುಮ್ಮು ಜುಮ್ಮು ಜುಮ್ಮು, ಕೈ, ಕಾಲು, ಪಾದ, ಮಣಿಗಂಟು, ಆ ಒಂದು ಮೀನಖಂಡಗಳಲ್ಲಿ ಒಂದು ಸಮಸ್ಯೆಗಳಾಗ್ತಿರುತ್ತೆ. ಸೊಂಟದಲ್ಲಿ ಸಯಾಟಿಕಾ, ಸ್ಲಿಪ್ ಡಿಸ್ಕ್ ಸಮಸ್ಯೆ, ಫ್ರೋಸನ್ ಶೋಲ್ಡರ್ ಸಮಸ್ಯೆ, ಕುತ್ತಿಗೆಯಲ್ಲಿ ನೋವು, ಸಂಗಾತಿಗೆ ವಿಶೇಷವಾಗಿ ಒಂದು ಸಣ್ಣ ಸಮಸ್ಯೆ, ಮಕ್ಕಳ ವಿಚಾರದಿಂದ ನೋವು, ಇವುಗಳಿದ್ದಾವೆ. ಬಟ್ ವೃತ್ತಿ, ಧನ, ಕುಟುಂಬ ಅನ್ನತಕ್ಕಂಥ ವಿಚಾರದಲ್ಲಿ ನಿಮ್ಮನ್ನು ಮೀರಿಸೋರಿಲ್ಲ. ಪಬ್ಲಿಕೇಶನ್, ಪ್ರಿಂಟಿಂಗ್, ಮೀಡಿಯಾ, ಯೂಟ್ಯೂಬ್, ಟಿವಿ, ಅಡ್ವೈಸರ್ ಆಗಿದ್ದೀರಾ, ಅಡ್ವೊಕೇಟ್ ಆಗಿದ್ದೀರಾ, ಬಿಹೈಂಡ್ ದ ಸೀನ್ ಇದ್ದೀರಾ, ಸೆಕ್ರೆಟರಿಯೇಟ್ ಇದ್ದೀರಾ, ಕನ್ಸಲ್ಟೆಂಟ್ ಆಗಿದ್ದೀರಾ. ಬ್ಯೂಟಿಫುಲ್ ಜರ್ನಿ ಆಗ್ತಕ್ಕಂಥದ್ದು. ಭಯ ಬಿಡಿ, ಬಟ್ ಆರೋಗ್ಯ ನೋಡ್ಕೊಳ್ಳಿ. ಯಾರಿಗೂ ದುಡ್ಡು ಕೊಡಬೇಡಿ, ಯಾರ ಹತ್ರ ದುಡ್ಡು ತಗೋಬೇಡಿ, ಸಾಲ ತೆಗೆದುಕೊಳ್ಳಬೇಡಿ. ಯಾವುದೇ ಕಾರಣಕ್ಕೂ ಹೋಗ್ಬಿಟ್ಟು ಪರವಾಗಿಲ್ಲ ಒಂದು 10 ಕಂತು ಕಟ್ಟಿದ್ದೀರಾ ಮನೆದು, ಕ್ಯಾನ್ಸಲ್ ಮಾಡ್ಬೇಡಿ, ಕ್ಯಾನ್ಸಲ್ ಮಾಡ್ಬೇಡಿ. ಬೇಡ ಬೇಡ ಹೋಗಪ್ಪ, ಪರವಾಗಿಲ್ಲ, ಒಂದು 50,000 5 ಲಕ್ಷ ಕಟ್ಟಿದ್ದೀನಿ, ನೋಡೋಣ. 200 ಕಂತು, 180 ಕಂತು ನಾನು ಕಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನೀವು ತುಂಬಾ ದೊಡ್ಡ ಫ್ರಾಡ್ಗಳಿಗೆ ಸಿಕ್ಕಾಕೋತೀರಿ. ಗುರು 6ನೇ ಮನೆಯಲ್ಲಿ ಇರೋದ್ರಿಂದ ಎಲ್ರಿಗೂ ಅಡ್ವೈಸ್ ಮಾಡೋ ನೀವೇ, ನೀವು ಸಿಕ್ಕಾಕೋತೀರಿ. ಎಲ್ರೂ ತಟ್ಟಿ ಎಬ್ಬರಿಸೋ ನೀವೇ ಸಿಕ್ಕಾಕೋತೀರಿ. ವೆರಿ ಕೇರ್ಫುಲ್. ಇನ್ನೊಂದಿದೆ, ಲೀಗಲ್ ಕೇಸ್ಗಳಲ್ಲಿ ಗೆಲ್ತೀರಿ. ಜೂನ್ 18ರ ಮೇಲೆ ಲೀಗಲ್ ಕೇಸ್ಗಳಲ್ಲಿ ಒಂದು ದೊಡ್ಡ ಬದಲಾವಣೆ. ಗುರು ಶನಿ ಸಾರಕ್ಕೆ ಬರ್ತಾನೆ. ಶನಿ 2ನೇ ಮನೆಯಲ್ಲಿ ಬುಧನ್ ಸಾರದಲ್ಲಿದ್ದಾನೆ. ಬುಧ ಆ ಒಂದು ಅದ್ಭುತವಾಗಿ ಕುಳಿತು ಬಿಟ್ಟಿದ್ದಾನೆ ನಿಮಗೆ. ಫ್ಯಾಂಟಾಸ್ಟಿಕ್. ಸೊ ಡೋಂಟ್ ವರಿ, ಹ್ಯಾಪಿ ಜರ್ನಿ. ಆರೋಗ್ಯಂ, ಅದಕ್ಕೆ ಕಂಪಲ್ಸರಿ ಅಶ್ವತ್ಥ ಗಿಡ ಪ್ರದಕ್ಷಿಣ, ಅಶ್ವತ್ಥ ಗಿಡದ ಹತ್ರ ಕುಳಿತು ಬನ್ನಿ. ಯಾರಾದ್ರೂ ದೇವಸ್ಥಾನಕ್ಕೆ ಹೋದಾಗ ವೈದಿಕರಿಗೆ ಹಣ್ಣು, ಕಾಯೋ, ಹೂವು ಕೊಡ್ತಾ ಬನ್ನಿ. ಗಣಪತಿ ಸೇವೆ, ಗಣಪತಿ ಪೂಜೆ. ಇಲ್ಲ ನೀವು ದೇವರನ್ನ ನಂಬಲ್ಲ, ಸರಿ, ಎಲ್ಲಾದ್ರೂ ಅನಾಥ ಮಕ್ಕಳಿಗೆ ಹೋಗಿ ಏನಾದ್ರೂ ಒಂದು ಕೊಡ್ತೀರಿ. ನಿಮ್ ಧರ್ಮಗುರುಗಳಿಗೆ ಏನಾದ್ರೂ ಹಣ್ಣು, ಕಾಯಿ, ಹೂವು ಅಂತ ಕೊಡ್ತಲೇ ಇರಿ. ಬರಿಗೈಲಿ ಹೋಗ್ಲೇಬೇಡಿ ಗುರು.
ಹಣೆಗೆ ತಿಲಕವಿಲ್ಲದೆ ಹೊರಗಡೆ ಹೋಗ್ಬೇಡಿ, ಒಂದು ಬೊಟ್ಟು ಇಟ್ಕೊಳ್ಳಿ, ಅಶುಭ್ರ ಮಾತಾಡಬೇಡಿ, ಆದಷ್ಟು ಒಂದು ವೈಟ್ ಡ್ರೆಸ್ಸಸ್ ಧರಿಸ್ತಕ್ಕಂಥದ್ದು ಮಾಡಿ. ಒಂದು ವಿಶೇಷವಾಗಿ ಗುರು 6ನೇ ಮನೆ, ಈಸ್ ಮೂವಿಂಗ್ ವಿತ್ ಪುನರ್ವಸು, ಆಮೇಲೆ ಪುಷ್ಯ, ಆಮೇಲೆ ಆಶ್ಲೇಷ, ಈ 3 ನಕ್ಷತ್ರಗಳ ಮೇಲೆ ಹೋಗ್ತಿರೋದ್ರಿಂದ ಕಂಪಲ್ಸರಿ ಶ್ರೀನಿವಾಸರ ದರ್ಶನ, ಬಾಲಾಜಿ ದರ್ಶನ, ಬಾಲಾಜಿಗೊಂದು ಸೇವೆ, ವಯಸ್ಸಾದವರಿಗೊಂದು ಸೇವೆ, ಮನೆಯಲ್ಲಿ ಒಂದು ಶ್ರೀನಿವಾಸ ದಿಗ್ಬಂಧ ಅದನ್ನು ತಗೋಬಂದು ದೇವ್ರ ಮನೇಲಿಟ್ಟು ಒಂದು ತಟ್ಟೆಯಲ್ಲಿ 8 kg ಅಕ್ಕಿ, ಎಲ್ಲ 800 ಗ್ರಾಮ್ ನವಧಾನ್ಯ ಎಲ್ಲ 800 ಗ್ರಾಮ್ ಇಡಿ, ಎಳ್ಳೆಣ್ಣೆ 800 ಗ್ರಾಮ್ ಕಂಪಲ್ಸರಿ, ತುಪ್ಪ 800 ಗ್ರಾಮ್ ಆಯ್ತು ಅಂದ್ರೆ ಒಂದು 800 ಗ್ರಾಮ್ ಕೊಬ್ಬರಿ ಅದ್ರ ಜೊತೆನಲ್ಲಿಟ್ಟು, 800 ಗ್ರಾಮ್ ಬೆಲ್ಲ ಇಟ್ಟು, ಒಂದು ಕಂಪಲ್ಸರಿ ಆಯ್ತು ಅಂದ್ರೆ ಒಂದು ನೀಲಿ ವಸ್ತ್ರ, ಒಂದು ಶಲ್ಯನೋ ಪಂಚೆನೋ ನೀಲಿ ಆಗಿರ್ತಕ್ಕಂಥದ್ದು, ಒಂದು ಕೈ ಟವಲು ಇಟ್ಟು, ಒಂದು 4 ತೆಂಗಿನಕಾಯಿ ಇಟ್ಟು, ನಿತ್ಯ ಧೂಪ ದೀಪಂ. ಪ್ರತಿ ತಿಂಗಳು ಶ್ರವಣ ನಕ್ಷತ್ರ ಬಂದಾಗ ಇದನ್ನೆಲ್ಲ ತಗೊಂಡು, ಯಾಕಂದ್ರೆ ನಿಮ್ಗೆ ವ್ಯಯಾಧಿಪತಿ ಶನಿಯೇ ಅಲ್ವಾ, ಸೊ ಆ ವ್ಯಯವನ್ನ ಗುರು ನೋಡ್ತಿದ್ದಾನೆ, ಕೊಡ್ತಿದ್ದಾನೆ. ವಿಪರೀತ ಕಮಿಟ್ಮೆಂಟ್ಸ್ಗಳು ಅದು ಇದು ಏನೇನೋ, ನಿಮಗೆ ಯಾವತ್ತು ಕಮಿಟ್ಮೆಂಟ್ ಮುಗಿಯುತ್ತೆ ಹೇಳಿ ಕುಂಭಕ್ಕೆ? ಅಂಥದ್ದೊಂದು ಭಾವ. ಸೊ ತಗೊಂಡು ಹೋಗ್ಬಿಟ್ಟು ಹನುಮರ ಆಲಯ ಇಲ್ಲ ಬಾಲಾಜಿ ಆಲಯದಲ್ಲಿ ಒಂದು ಪ್ರಾರ್ಥನೆ ಮಾಡಿ, ಯಾರಾದ್ರೂ ಬಡವರು ಕೊಡಿ, ದಯಮಾಡಿ ಇದನ್ನ ಶೇರ್ ಮಾಡಿ. ನಮ್ಮ ಸುತ್ತಮುತ್ತಲು ನಮ್ಮ ಗೆಲುವಿಗೆಲ್ಲ ಕಾರಣ ಕುಂಭರಾಶಿಯವರು. ಅವ್ರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದಾಗೆ. ಅವ್ರು ಚೆನ್ನಾಗಿದ್ರೆ ನೆನ್ಪಿಟ್ಕೊಳ್ಳಿ, ಕುಂಭರಾಶಿ ಒಬ್ಬ ಚೆನ್ನಾಗಿದ್ರೆ ಅಲ್ಲಿ ಲಾಭ ನಿಶ್ಚಿತ. ನಷ್ಟಕ್ಕೊಬ್ಬ ಇದ್ದಾನೆ ನೆನ್ಪಿಟ್ಕೊಳ್ಳಿ, ಲಾಭಕ್ಕೊಬ್ಬ ಇದ್ದಾನೆ, ಧೈರ್ಯಕ್ಕೊಬ್ಬ ಇದ್ದಾನೆ, ಅಣ್ಣ ತಮ್ಮಂದ್ರಿಗೊಬ್ಬ ಇದ್ದಾನೆ, ಸಂಗಾತಿಗೊಬ್ಬ ಇದ್ದಾನೆ, ಡಾಕ್ಟರ್ಗೊಬ್ಬ ಇದ್ದಾನೆ, ಬಟ್ ಆಸ್ ವೆಲ್ ಆಸ್ ಲಾಭಕ್ಕೊಬ್ಬ ಇದ್ದಾನೆ. ಇವರಿದ್ದ ಕಡೆ ಲಾಭ. ನೀವು ಕುಂಭರಾಶಿಯನ್ನು ಸುಮ್ಮನೆ ಗಲ್ಲ ಪಕ್ಕದಲ್ಲಿ ಕುಂದಿರ್ಸಿ, ಏನು ಮಾಡೋದು ಬೇಡ, ಜನ ಬರ್ತಾರೆ. ದೇ ಆರ್ ಪ್ಯೂರ್ ಹಾರ್ಟೆಡ್ ಸರ್ವಿಸ್ ಪೀಪಲ್. ಅವ್ರಿಗೆ ಭಯ, ಎತ್ತಿಟ್ಕೊಳ್ಳೋದು ಜಾಸ್ತಿ. ಇಲ್ಲ ಅಂತ ಹೇಳ್ಬಿಡಿ, ಕುಂಭರಾಶಿಯವ್ರ ಜೇಬಲ್ಲಿ 500 ರೂಪಾಯಿ ಇಲ್ಲ ಅಂದ್ರೆ ಮುಗೀತು. ನೀವು ನನಗ್ ಗೊತ್ತಿರೋ ಹಾಗೆ ಕುಂಭರಾಶಿ ಕೊಡೋ ಕೈಯವನ್ನ ತಗೊಳ್ಳೋ ಕೈ ಅಲ್ಲ. ಬಟ್ ಏನ್ ಮಾಡೋದು, ನೀವು ಕೊಟ್ಟು ಕೆಡ್ತೀರಿ, ನಂಬಿ ಕೆಡ್ತೀರಿ, ಒಳ್ಳೆತನ ಮಾಡಿ ಕೆಡ್ತೀರಿ. ವಾರಕ್ಕೆ ಒಮ್ಮೆ ಆದರೂ ಅಭ್ಯಂಗ ಸ್ನಾನ ಚೆನ್ನಾಗಿ ಪಾದಗಳಿಗೆ, ಪಾದಗಳಿಗೆ ಬಿಸಿನೀರಲ್ಲಿ ಒಂದಷ್ಟು ಇಟ್ಟು ಕೂತ್ಕೊಳ್ಳೋದು, ಕಾಲುಗಳಿಗೆ ಮಸಾಜ್ ಮಾಡಿಸ್ಕೊಳ್ಳಿ. ದರ್ ಇಸ್ ಅ ಕ್ರಾಂಪಿಂಗ್, ಪ್ರೋಟೀನ್ ವೀಕ್ನೆಸ್ ಇದೆ, ಶುಗರ್ ಪ್ರಾಬ್ಲಮ್ ಇರೋರು ಜಾಗ್ರತೆ. 6ನೇ ಮನೇಲಿ ಗುರು, ಕಿಡ್ನಿ ಪ್ರಾಬ್ಲಮ್ ಇರೋರು ಜಾಗ್ರತೆ, ಲಂಗ್ಸು, ಬ್ರೀದಿಂಗು, ವೀಸಿಂಗು, ಡಸ್ಟ್ ಅಲರ್ಜಿ, ನರ್ವಸ್ ಪ್ರಾಬ್ಲಮ್, ಮೆಮೊರಿ ಪ್ರಾಬ್ಲಮ್, ವರ್ಟಿಗೋ ಪ್ರಾಬ್ಲಮ್, ಮೈಗ್ರೇನ್ ಪ್ರಾಬ್ಲಮ್, ಸೈನಸ್ ಪ್ರಾಬ್ಲಮ್, ವೆರಿ ಕೇರ್ಫುಲ್ ಕುಂಭ. ಅದಕ್ಕೋಸ್ಕರವೇ ಈ ಪರಿಹಾರ ಹೇಳಿರೋದು. ಆಯ್ತು, ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಆ ಬಾಲಾಜಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ನಮ್ ಬಾಲಾಜಿ ಇದಾನಲ್ವಾ ಅಕ್ಕಪಕ್ಕದಲ್ಲಿ, ಅಲ್ಲೇ ಹೋದ್ರೆ ಬಾಲಾಜಿ ಬರ್ತಾನೆ ಅನ್ಕೋಬೇಡಿ. ಇದೇ ಮಾಡೋದು ನಮ್ ಕೆಲ್ಸ. ಯಾರೋ ಎಲ್ಲೋ ಒಂದು ಯೂಟ್ಯೂಬಲ್ಲಿ ಒಂದು ದೇವಸ್ಥಾನ ತೋರಿಸಿದ ತಕ್ಷಣ ಎದ್ದು ಬಿದ್ದು ಲಕ್ಷಾಂತರ ಜನ ಹೋಗಿ ಅಲ್ಲಿ ತಳ್ಳಾಡ್ಕೊಂಡು ಒದ್ದಾಡ್ಕೊಂಡು, ನಮಗ್ ಕನ್ನಡದವ್ರ ಮರ್ಯಾದೆ ಐತಿ ಅಂದ್ರೆ ಯಾವ ಊರ್ಗೋ ಹೋಗೋದು? ನಮ್ಮ ಮಾದೇಶ್ವರ ಇಲ್ವಾ? ನಮ್ ಚಿಕ್ಕ ತಿರುಪತಿ ಇಲ್ವಾ? ನಿಮ್ಮ ಪ್ರತಿ ಊರಲ್ಲಿ ಒಂದು ಚಿಕ್ಕ ತಿರುಪತಿ ಇದೆ, ಪ್ರತಿ ಊರಲ್ಲಿ ಒಂದು ಚಿಕ್ಕ ತಿರುಪತಿ ಇದೆ. ಎಲ್ಲೋ ಹೋಗೋದು? ಪ್ರತಿ ಊರಲ್ಲಿ ಅಮ್ಮನವರ ದೇವಸ್ಥಾನ ಇದೆ. ನಮ್ಮೂರಿನ ಹನುಮಂತ ಇಲ್ವಾ? ನಮ್ಮ ಯಂತ್ರೋದ್ಧಾರಕ ಹನುಮಂತರಿಗಿಂತಲ್ಲ, ನಮ್ಮ ಪಂಚಮುಖಿ ಹನುಮಂತರಿಗಿಂತಲ್ಲ, ನಮ್ಮ ಮುತ್ತತ್ತಿ ಹನುಮಂತರಿಗಿಂತಲ್ಲ, ನಮ್ಮ ಸೌತಡ್ಕ ಗಣಪತಿಗಿಂತಲ್ಲ, ನಮ್ಮ ಇಡುಗುಂಜಿ ಗಣಪತಿಗಿಂತಲ್ಲ. ಯೋಚನೆ ಮಾಡಿ ನೋಡಿ. ಅಲ್ಲೋದ್ರೇನೆ, ಆ ಕಾಶಿ ನೋಡಿದ್ರೇನೆ, ಯಾಕೆ ನಮ್ ಕಾವೇರಿ ಸ್ನಾನ ಮಾಡಿದ್ರೆ ಆಗಲ್ವಾ? ಇಂಥ ಒಂದು ಪೆದ್ದುತನಗಳು ಮಾಡ್ಕೊಂಡೆ ನಮ್ಮ ಕ್ಷೇತ್ರಗಳ ವಿಚಾರದಲ್ಲಿ ನಾವು ಹಿಂಗ ಹಾಕ್ತಿರೋದು. ಅವ್ರಿಗೆ ಆ ಮರ್ಯಾದೆ ಇಲ್ಲ. ನಮ್ಮೂರು ದೇವಸ್ಥಾನಕ್ಕೆ ಹೋಗಿ ಪಕ್ಕದೂರಿನ ದೊರೆಗಳೇ ಬಂದು, ಅಂಬಾನಿ ಮಗ ಬಂದು ಅಮ್ಮನವರಿಗೆ ಅಡ್ಡಡ್ಡ ಮಲಗಿದ್ದಾನೆ. ಅಂಬಾನಿಗಿಂತಲ್ಲ. ಯೋಚನೆ ಮಾಡಿ ನೋಡಿ. ನಮ್ಮ ಅಮ್ಮನಿಗೆ, ನಮ್ಮ ಕೊಲ್ಲೂರಮ್ಮನಿಗೆ, ನಮ್ಮ ಉಡುಪಿ ಕೃಷ್ಣರಿಗೆ ಹೋಗೋದು ಎಲ್ಲೋ. ಏನ್ ಹೇಳಿದ್ರು ನೀವು ಕೇಳಲ್ಲ. ಪೆದ್ದುಗಳು ನೀವು, ಪುಟ್ಟ ಮಕ್ಕಳು ನೀವು. ನನ್ನ ಮಾತು ಕೇಳಿ. ಸೋಮ್ನೆ ನಮ್ಮೂರ ದೇವಾಲಯಕ್ಕಿಂತ ದೊಡ್ಡ ದೇವರಿಲ್ಲ, ಮನೆ ದೇವರಿಗಿಂತ ದೊಡ್ಡ ದೇವರಿಲ್ಲ. ನಮ್ಮ ಮನೇಲಿರೋ ದೇವರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಆರಿದ್ರ ನಕ್ಷತ್ರ ಹೇಗಿದೆ ಈ ದಿನ? ರಾಹು ನಕ್ಷತ್ರ, ಮೇಷರಾಶಿ.
ಚಂದ್ರ ರಾಹು ಸಾರದಲ್ಲಿದ್ದು ರಾಹು ಸಾರದಲ್ಲಿ ವಿಪರೀತ ಬಲ. ತಗ್ಗ ಹೇಳ್ತಲೇ ಇದ್ದೆ, ನೋಡ್ಕೊಂಡಪ್ಪ ನೀರಿನ ಜಾಗ, ಗಾಡಿ ಜಾಗ, ಈ ತರದ್ದು ನೋಡಿ. ಪಂಡರಾಪುರದಲ್ಲಿ ದುರಂತ, ವಾಹನ ಬಾವಿಗೆ ಬಿದ್ದು 14 ಜನ ಸಾವು. ನೀರಿನ ಬಳಿ, ಕಂದಕಗಳ ಬಳಿ, ಗುಡ್ಡಗಳ ಬಳಿ. ಇಲ್ಲ ನಾವ್ ಅಲ್ಲಿ ಹೋಗ್ಬಿಡ್ಬೇಕು. ನಾವು ಪಂಡರಾಪುರ ನೋಡಿದ ತಕ್ಷಣ ನಮ್ಗೆ ಪಂಡರಾಪುರ ನಮ್ ಹಿಂದಕ್ಕೆ ಬಂದ್ಬಿಡ್ಬೇಕು. ಪಂಡ್ರಿನಾಥ, ಪುಂಡಲೀಕ ಆ ದಿನ ನೋಡ್ಬೇಕು, ಅಮಾವಾಸ್ಯನೇ ನೋಡ್ಬೇಕು. ಸುಮ್ಮನೆ ನಾವು ಬ್ರಹ್ಮೋತ್ಸವಕ್ಕೆ ಹೋಗ್ಲಿಲ್ಲ ಅಂದ್ರೆ ನೋಡಿ ಇಂಥದ್ದು ಆಗ್ತಿದೆ. ಹೇಳ್ತಲಿದೆ, ಶನಿ ಆಯುಷ್ಯಕಾರಕ ಎಲ್ಲಿ ಕೂತಿದ್ದಾನೆ ನೋಡಿ. ಆಯುಷ್ಯಕಾರಕ ಯಾರ ಸಾರದಲ್ಲಿ ಬದಲಾಗ್ಬಿಟ್ಟಿದ್ದಾನೆ ನೋಡಿ. ಇಲ್ಲ ನಾವಲ್ಲಿ ಹೋಗೋದು. ರಕ್ತಹೀನತೆ, ಪ್ರತಿ 2 ಸೆಕೆಂಡಿಗೆ ಒಬ್ಬರಿಗೆ ರಕ್ತ ಬೇಕಿದೆ, ರಕ್ತನೇ ಇಲ್ಲ. ಪ್ರತಿ 2 ಸೆಕೆಂಡಿಗೆ ನಾವು ಮಾಡೋ ಈ ಜಿರ್ಲೆ ಪಾರ್ಟಿ, ಕಾಕ್ರೋಚ್ ಪಾರ್ಟಿ ಅಂತಾರಲ್ವಾ, ಬ್ಲಡ್ ಡೊನೇಷನ್ ಬ್ಯಾಂಕ್ ರೆಡಿ ಮಾಡ್ಲಿ, ಕಿಡ್ನಿ ಡೊನೇಷನ್ ಬ್ಯಾಂಕ್ ರೆಡಿ ಮಾಡ್ಲಿ, ಐ ಡೊನೇಷನ್ ಬ್ಯಾಂಕ್ ಅಂತ ರೆಡಿ ಮಾಡ್ಲಿ, ಲಿವರ್ ಡೊನೇಷನ್ ಬ್ಯಾಂಕ್ ಅಂತ ರೆಡಿ ಮಾಡ್ಲಿ. ಈ ತರದ್ದೆಲ್ಲ ನಾವು ಒಂದು ಸಮೂಹಾಸನೆಗೆ ಒಳಗಾಗ್ತಿದ್ವಲ್ಲ, ಇಂಥದ್ದನ್ನ ಮಾಡೋಣ. ಇದರ ಜೊತೆಯಲ್ಲಿ ಇಲ್ಲವೇ ಇಲ್ಲ. ಅದಕ್ಕೊಬ್ಬ ಮೆಗಾ ಸ್ಟಾರ್ ಬರ್ಬೇಕು, ರಾಜ್ಕುಮಾರ್ ಫ್ಯಾಮಿಲಿ ಬರ್ಬೇಕು. ಅಲ್ಲೊಂದು ಪುನೀತ್ ರಾಜ್ಕುಮಾರ್ ಬರ್ಬೇಕು. ಈ ತರದಾಗ್ಬಿಟ್ಟಿದೆ. ಒಂದು ಆಂಬುಲೆನ್ಸ್ ಕೊಡ್ಲಿಕ್ಕೆ ಒಂದು ಪ್ರಕಾಶ್ ರಾಜ್ ಬರ್ಬೇಕು. ಇದೇ ಒಳ್ಳೆ ಕೆಲ್ಸಗಳನ್ನೇ ಮಾತಾಡೋಣ ಮಕ್ಕಳೇ, ಕೆಟ್ಟದ್ ಮಾತಾಡಬೇಡಿ. ಒಳ್ಳೇದ್ ಮಾಡಿರೋ ಅವ್ರು ಕೆಟ್ಟದ್ ಅವ್ರಿಗೆ ಬೇಕಿಲ್ಲ. ನಮ್ಗೆ ಯಾರ ಬಗ್ಗೆನೂ ಕೆಟ್ಟದ್ ಮಾತಾಡೋ ವೇದಿಕೆ ಅಲ್ಲ. ಒಳ್ಳೇದನ್ನೇ ತೆಗೆದು ನಿಮ್ ಮುಂದೆ ಹೇಳ್ಬೇಕು. ಇವತ್ತು ಇದೇನೇನೋ ಮಾಡ್ತಿದಾರಲ್ವಾ, ಇವ್ರು ಯಾರಾದ್ರೂ ಅಂಥದ್ದೊಂದು ಆಂದೋಲನ ತಗೊಂಡು ಹೋಗ್ತಿದಾರ. ಜನರಿಗೆ ಏನ್ ಬೇಕು, ಒಂದು ಪ್ರೈವೇಟ್ ಒಂದು ಗ್ರೂಪ್ ಮಾಡಿ ಎಷ್ಟೋ ಕೆಲಸಗಳಿದ್ದಾವೆ, ಕ್ರಿಯೇಟ್ ಮಾಡ್ಬೋದು. ಎಲ್ಲವನ್ನ ಸರ್ಕಾರದ ಮೇಲೆ ಡಿಪೆಂಡೆನ್ಸಿ ಮಾಡ್ಕೊಂಡು. ಸೊ ಮೇಷ ಜಾಗ್ರತೆ, ವಿಪರೀತ ಬಲಂ ಜಾಗ್ರತೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಫ್ಯಾಂಟಾಸ್ಟಿಕ್ ಡೇ. ಮುಖ್ಯವಾಗಿ ಮಿಲಿಟರಿ, ಪೊಲೀಸ್, ಡಿಫೆನ್ಸ್, ಎಕ್ಸ್ಪೋರ್ಟ್, ಆಯಿಲ್, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಅಧಿಕಾರ ಇಂಥದ್ರಲ್ಲಿರೋರ್ಗಂತೂ ಬಲರಾಮರೇ. ನೀವು ಇವತ್ತು ಹೋಗಿ ನಿಮ್ಮನ್ನು ಸೋಲ್ಸೋರೇ ಇಲ್ಲ. ಬಲರಾಮರನ್ನ ಸೋಲಿಸಿದ ಗಂಡೇ ಹುಟ್ಟಿಲ್ಲ. ಅಂಥದೊಂದು ದಿನ ನಿಮ್ಮದು ಇವತ್ತು. ವೃಷಭ ರಾಶಿ ಫ್ಯಾಂಟಾಸ್ಟಿಕ್. ಎಕ್ಸ್ಪೋರ್ಟ್, ಇಂಪೋರ್ಟ್, ಆಯಿಲ್, ರಾಜಕೀಯ, ಪಾಂಡಿತ್ಯ, ವಾದ ವಿವಾದ, ತತ್ವಶಾಸ್ತ್ರ, ಮೀಮಾಂಸೆ, ರಾಜಕೀಯ, ಯಾವ ರಂಗವಾದರೂ ನಿಮ್ಮನ್ನು ತಡೆಯೋರಿರಲ್ಲ. ಚೆನ್ನಾಗಿದೆ. ನಿಮಗೂ ಕೂಡ ಉದ್ಯೋಗ, ಬಂಗಾರ, ಬೆಳ್ಳಿ, ಆಭರಣ, ಕನ್ಸಲ್ಟೆಂಟ್, ಫ್ಯಾಂಟಾಸ್ಟಿಕ್. ಮಿಥುನ ರಾಶಿ ಚಂದ್ರ ರಾಹುಸಾರ, ಅದರ ಜೊತೆನಲ್ಲಿ ಸೂರ್ಯ ಬುಧ ಕೂಡ ಕೂತಿದ್ದಾರೆ. ಒಂದು ರೀತಿ ವಿಪರೀತ ಬುದ್ಧಿ, ವಿಪರೀತ ಆತರ, ವಿಪರೀತ ಲೆಕ್ಕಾಚಾರ, ವಿಪರೀತ ವಾದಗಳು, ಇದೆಲ್ಲ ಬರುತ್ತೆ. ಬೇಕಿಲ್ಲ. ದೊಡ್ಡವ್ರು ಏನಾದ್ರೂ ಮಾಡ್ಕೊಳ್ಳಿ, ಸಾಮಾನ್ಯರು ಸಾಮಾನ್ಯವಾಗಿ ನಾವಿರೋಣ. ಕಮೆಂಟ್ಸ್ ಎಲ್ಲೋ ಹಾಕೋದು, ಇನ್ನೊಂದು ಕೆಟ್ಟದಾಗೇನೋ ಹಾಕೋದು, ಇನ್ನೊಂದೇನೋ ಮಾಡೋದು. ಅಲ್ಲಿ ನೋಡಿ, ಜಗನ್ಮೋಹನ್ ರೆಡ್ಡಿದು ಅಫಿಷಿಯಲ್ ಪೇಜ್ ಅವ್ರ ಪಕ್ಷದ್ದೇನೋ ಬ್ಲಾಕ್ ಮಾಡಾಕಿದಾರಂತೆ. ಅದು ಕಂಪ್ಲೇಂಟ್ ಕೇಂದ್ರ ಸರ್ಕಾರವೇ ಮಾಡಿದೆ. ಅವ್ರಿಗೆ ಬೇರೆ ಕೆಲಸ ಇಲ್ವೇನ್ರಿ? ರಾಜ್ಯಭಾರ ಮಾಡೋದು ಬಿಟ್ಬಿಟ್ಟು ಇಂಥ ಕೆಲ್ಸಗಳಿಗೆ ಯಾರಾದ್ರೂ ನಿಲ್ತಾರ? ನೋಡಿ, ಈ ತರದ್ದೇ ಅಸಂಬದ್ಧ ಮಾತುಗಳು. ಆತನೂ ಅದೇ, ಮಿಥುನನೇ. ಅಸಂಬದ್ಧ ಮಾಡೋದಕ್ಕೆ 100 ಕೆಲಸ ಇದೆ. ದಿನ 1 ಲಕ್ಷ ಜನರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಒಂದು ಸ್ಥಾನ, ಸಾಂಸ್ಥಿಕ ಅಧಿಕಾರದಲ್ಲಿ ಕೆಲವರು ಕೂತಿರ್ತಾರೆ. ಅದನ್ನ ಬಿಟ್ಬಿಟ್ಟು ಈ ತರದ ಕಾಂಟ್ರವರ್ಸಿ ಕೆಲಸಗಳಲ್ಲಿ ಎಳಿತಾರೆ. ದೊಂಬಿ, ಗೊಂದಲ, ಈ ತರದೆಲ್ಲ ಆಗುತ್ತೆ. ಅಂತವುಗಳಿಗೆ ಮುಖ್ಯವಾಗಿ ಮಿಥುನ್ ರಾಶಿ ಹೋಗಲೇಬೇಡಿ. ಏನ್ ಮಾಡ್ತಿರೋ ಮಾಡ್ಕೊಳ್ಳಿ, ನಮ್ ಕೆಲಸದಲ್ಲಿ ನಾವಿದ್ದೇವೆ ಅಂತ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ರಾಹುವು ಅಷ್ಟಮ, ಚಂದ್ರನು ಅಷ್ಟಮ, 12. ಒಂದು ರೀತಿ ತಳಮಳವೇ ವ್ಯವಸ್ಥೆಯಲ್ಲಿ, ಉದ್ಯೋಗದಲ್ಲಿ. ಅಲ್ಲೊಂದು ಎಳೆದಾಟ, ಅಲ್ಲೊಂದು ತೊಳಲಾಟ ಇದೆ. ಜಾಗ್ರತೆ. ಆರೋಗ್ಯದ ಕಡೆ ವಾಟರ್ ಇನ್ಫೆಕ್ಷನ್, ಫುಡ್ ಇನ್ಫೆಕ್ಷನ್, ಸಮಥಿಂಗ್. ದುರ್ಗಾರಾಧನೆ, ದುರ್ಗಾ ಪೂಜೆ ನೋಡಿ. ಅಲ್ಲಿ ಮನೋಕಾರಕ, ಆತ್ಮಕಾರಕ, ಪಿತೃಕಾರಕ, ಬುದ್ಧಿಕಾರಕ, ಮಾತೃಕಾರಕ,
ಲೆಕ್ಕಾಚಾರಕಾರಕ ಏನೇನೋ ನಡೀತಿದೆ. ಸೊ ವೆರಿ ಕೇರ್ಫುಲ್. ತಂದೆ ತಾಯಿ ಕುಟುಂಬ ಹಣಕಾಸು ಕೆಲವು ಚಿಕ್ಕುಗಳು ಒಂದು 9 ದಿನ ವಿಶೇಷವಾಗಿ ತಾಯಿ ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ದರ್ಶನಂ, ದುರ್ಗಾ ಸಂಕಲ್ಪಂ, ಮನೋಸ್ಥೀಮಿತಂ. ಸಿಂಹರಾಶಿ ಲಾಭದಲ್ಲಿ ರಾಹು. ಸೂಪರ್. ರಾಹು ಯಾವ ತತ್ವ? ಅವನ ತತ್ವದಲ್ಲೇ ಇದ್ದಾನೆ. ಸೊ ಕಂಡುಹಿಡಿಯೋದು, ರಿಸರ್ಚು, ಸೈಂಟಿಸ್ಟು, ಡೇಟಾ ಸೈಂಟಿಸ್ಟು, ಮ್ಯಾನೇಜ್ಮೆಂಟ್ ಸೈಂಟಿಸ್ಟು, ಪೊಲಿಟಿಕಲ್ ಅಡ್ವೈಸರು, ಲೀಗಲ್ ಅಡ್ವೈಸರು, ಜುಡಿಷಿಯಲ್ ಅಡ್ವೈಸರು, ಮೆಡಿಕಲ್ ಅಡ್ವೈಸರು, ಆಧ್ಯಾತ್ಮಿಕ ಅಡ್ವೈಸರ್. ಸೂಪರ್ಬ್ ಆಗಿ ನಡೀತಕ್ಕಂಥ ದಿನ. ಕನ್ಯಾ ರಾಶಿ ಬಳಲಿಕೆ. ಸ್ವಲ್ಪ ವೃತ್ತಿಯಲ್ಲೋ ಕುಟುಂಬದಲ್ಲೋ ಒಂದು ಸಣ್ಣ ಬಳಲಿಕೆ ಆಗ್ತಕ್ಕಂಥದ್ದು. ಬಟ್ ರಾಹು 6ನೇ ಮನೆ ಒಳ್ಳೆಯದೇ. ವೃತ್ತಿ, ಉದ್ಯೋಗ, ಕೆಲಸ, ಕಾರ್ಯ, ಓಡಾಟ ಚೆನ್ನಾಗಿದೆ. ಅದರಲ್ಲೂ ದೊರೆ ಮಟ್ಟದ್ದು, ಪದವಿ ಮಟ್ಟದ್ದು, ಅಧಿಕಾರ ಮಟ್ಟದ್ದು, ಸಣ್ಣ ಪುಟ್ಟ ಲೇವಾದೇವಿಯಲ್ಲಿರೋರಿಗೂ ಅನುಕೂಲವೇ. ತುಲಾ ರಾಶಿ ನಿಮಗೂ ಚೆನ್ನಾಗಿದೆ. ಭಾಗ್ಯದಲ್ಲಿ ಚಂದ್ರ, ಉದ್ಯೋಗದಲ್ಲಿ ವೃದ್ಧಿ. ಸ್ಟೆನೋಗ್ರಾಫರ್ ಆಗಿದ್ದೀರಾ, ಸೈಂಟಿಸ್ಟ್ ಅಸಿಸ್ಟೆಂಟ್ ಆಗಿದ್ದೀರಾ, ಡಿಟೆಕ್ಟಿವ್ ಏಜೆನ್ಸಿ, ಸೆಕ್ಯೂರಿಟಿ ಏಜೆನ್ಸಿ, ಲಾಯರ್ಗಳ ಅಸಿಸ್ಟೆಂಟ್ ಆಗಿದ್ದೀರಾ, ಡಾಕ್ಟರ್ ಅಸಿಸ್ಟೆಂಟ್ ಆಗಿದ್ದೀರಾ, ರಿಸೆಪ್ಷನಿಸ್ಟ್ ಕೆಲಸಗಳು, ಸಣ್ಣ ಪುಟ್ಟ ಸಹಾಯಕ ವೃತ್ತಿ, ಕೆಲಸ ಕಾರ್ಯ, ಅದ್ಭುತ ಪ್ರಗತಿ. ವೃಶ್ಚಿಕ ಸ್ವಲ್ಪ ತಳಮಳ. ಸುಖದಲ್ಲಿ ರಾಹು, ಅಷ್ಟಮದಲ್ಲಿ ಚಂದ್ರ, ಸೂರ್ಯನೂ ಅಷ್ಟಮ, ಬುಧನೂ ಅಷ್ಟಮ. ಒಂಥರ ತಲೆ ಕೆಡತಕ್ಕಂಥ ಪ್ರಸಂಗಗಳು. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ ದೂರದ್ದು, ತಾಯಿ, ಒಡ ಹುಟ್ಟಿದವರು, ತಂದೆ, ಹಣಕಾಸು ಸ್ವಲ್ಪ ನೋಡ್ಕೊಂಡು ನಿಧಾನವಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು. ನರಸಿಂಹ ಉಪಾಸನ. ಯಾಕಂದ್ರೆ ರಾಹು 4ನೇ ಮನೆ. ಸುಖದಲ್ಲಿ ರಾಹು ಒಂಥರ ಏನೋ ಸುಖ, ಏನೋ ಇದೆ, ಇನ್ನೇನೋ ಬರುತ್ತೆ, ಏನೂ ಇಲ್ಲ, ಜೇಡಿ ಮಣ್ಣು. ನಾನು ಅಂದವರೆಲ್ಲ ಹೊರಟೋದ್ರು ಮಕ್ಕಳೇ, ಯಾರೂ ಬೇಡ. ನಿಮ್ಮ ಅಜ್ಜ ಅಜ್ಜಿ ಇದ್ದಾರಾ? ನಿಮ್ಮ ಹಿರಿಯರಿದ್ದಾರಾ? ನೀವು ಆರಾಧಿಸಿದ ನಟರಿದ್ದಾರಾ? ಗಮನಿಸಿ ನೋಡಿ. ಬೇಡ. ನಿಮ್ ಶಾಲಾ ದಿನಗಳಿದ್ದಾವ, ಕಾಲೇಜ್ ಡೇಸ್ ಇದ್ದಾವ, ಅದು ಬೇಡ. ನೆನ್ನೆ ಅನ್ನೋದು ನಿಮ್ ಕೈಯಲ್ಲಿದೆಯಾ? ನೆನ್ನೆ ಅನ್ನೋದು ನಿಮ್ ಕೈಯಲ್ಲಿದೆಯಾ? ನೆನ್ನೆ ಒಂದ್ ಜಗಳ ಆಯ್ತು, ನಿಮ್ ಕಂಟ್ರೋಲ್ ಇಲ್ಲ, ಹೊರಟೋಯ್ತು. ನೆನ್ನೆ ಯಾವುದೋ ಒಂದು ಪ್ರೀತಿ, ಇವತ್ತಿಲ್ಲ. ನೆನ್ನೆ ಒಂದ್ ಸ್ವಲ್ಪ ಬೋನಸ್ ಬಂತು, ಇವತ್ತಿಲ್ಲ. ಸೊ ಆ ನೆನ್ನೆ ಅನ್ನೋದು ಕೆಟ್ಟದ್ದು ಇಲ್ಲ, ಒಳ್ಳೇದೂ ಇಲ್ಲ. ಆದ್ರೂ ನಾವು ಈ ಭ್ರಮೆ ಬಿಟ್ಟು ಬದುಕ್ತಿಲ್ಲ. ಏನೋ ಇದೆ, ಇನ್ನೇನೋ ಇದೆ, ಇನ್ನೆಂಥದ್ದು ಬರುತ್ತೆ, ಎಂಥದ್ದು ಬರಲ್ಲ. ನಾವೇ ಬಿಟ್ಟು ಹೋಗೋದೆಲ್ಲ. ಎಷ್ಟು ದೊಡ್ಡ ಅರಮನೆ ಕಟ್ಟಿದವನು, ಮಾಳಿಗೆ ಕಟ್ಟಿದವನು, ಹೆಸರು ಮಾಡಿದವನು ಎಲ್ಲ ಬೊಗಳೆಯೇ. ಸತ್ಯ ಏನು ಗೊತ್ತ? ನಾವಿದೆಲ್ಲ ಬಿಟ್ಟು ಹೋಗೋದೇ ಸತ್ಯ, ಅದುವೇ ನಿತ್ಯ. ಸೊ ವೃಶ್ಚಿಕ, ಅದರಿಂದ ಆದಷ್ಟು ಕೃಷ್ಣ, ದುರ್ಗಿ, ಶಿವ, ಅಶ್ವತ್ಥಕಟ್ಟೆ, ಗುರು ಒಬ್ಬ ಭಾಗ್ಯದಲ್ಲಿದ್ದಾನೆ, ತೊಂದರೆ ಏನಿಲ್ಲ. ಒಬ್ಬ ನಿಮ್ಮ ಕೈಯಲ್ಲಿ ಹಿಡ್ಕೊಳ್ಳೋದು ಆಯ್ತಾ. 4 ಜನ ದಂಡಯಾತ್ರೆ. ಕುಜನು 6ನೇ ಮನೆ. ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಓಕೆ, ಅದೊಂದು ದೊಡ್ಡ ರಿಸ್ಕ್. ಕೆಲಸ ಕಾರ್ಯ ಬೇಡ, ದೂರದ ಕೆಲಸ ಕಾರ್ಯ ಬೇಡ. ಧನುಸು ರಾಶಿ ಸಪ್ತಮದಲ್ಲಿ ಚಂದ್ರ ರಾಹುಸಾರ. ರಾಹುಸಾರ ಒಂದು ಬಡವನ ಕೋಪ ದವಡೆಗೆ ಮೂಲ. ನಮಗೆ ಗುರುಬಲವೇ ಇಲ್ಲ. ಸೊ ಅದರಿಂದ ಎಲ್ಲೋ ದಂಡಯಾತ್ರೆಗೆ ಹೋಗ್ಬಿಡ್ತೀವಿ. ಗುರುಬಲ ಇಲ್ದಿದ್ದಾಗ ಶುಭ ಕಾರ್ಯವೇ ಇಲ್ಲ, ಮಾಡೋ ಆಗಿಲ್ಲ. ಮಾಡಕೂಡದು, ನುಗ್ಗಕೂಡದು. ನಮ್ಮನ್ನ ದಾರಿ ತೋರ್ಸೋರೇ ಇಲ್ಲ. ನಮಗ್ ನಾವೇ ಪ್ಲಾನ್ ಮಾಡ್ಕೊಂಡು ನೋಡಿ ಆ ಬುಧ ಹೆಂಗಿದ್ದಾನೆ. ಸೂರ್ಯ ನೋಡಿ ವಿಪರೀತ ಬಲ, ರಾಹು ನೋಡಿ ವಿಪರೀತ ಬಲ, ಕುಜ ನೋಡಿ 6ನೇ ಮನೇಲಿ ಬೇರೆ ಕೂತಿದ್ದಾನೆ. ನಿಮ್ಗೆ 5ನೇ ಮನೇಲಿ ನುಗ್ಗೋ ಅಂತಾನೆ, ಅಷ್ಟಮವನ್ನ ನೋಡ್ತಾನೆ. ಇಲ್ಲವೇ ಇಲ್ಲ. ಧನುಸು ರಾಶಿ, ನಾನ್ ಬಂದೆ ಸ್ವಾಮಿ, ನಾನಿಲ್ಲ ಸ್ವಾಮಿ. ಕರ್ಣನ್ ತರ ಓಡೋಗ್ಬಿಡ್ಬೇಕು. ಎಲ್ರಿಗ್ ಮೊದ್ಲಿರ್ಬೇಕು, ಎಲ್ರಿಗ್ ಮೊದ್ಲು ಓಡೋಗ್ಬಿಡ್ಬೇಕು ಅಂತ ಕೆಲಸ ಮಾಡಿ ಧನುಸು. ಇಲ್ಲ ಹೋದ್ರೆ ಬಡದ ಹಾಕೊಂಡ್ಬಿಡ್ತೀವಿ. ಸೊ ಪಾಲಿಶ್ ಕೆಲಸ, ಮಾಲಿಶ್ ಕೆಲಸ ಅಂತ ಹೇಳ್ತಾ ಹಂಗೆ ಯುದ್ಧಕ್ಕೆ ನೀವು ಮುಂದಕ್ಕೆ ಹೋಗ್ಬಿಡಿ, ಯುದ್ಧ ಮಾಡ್ಲಿಕ್ಕೂ ಹೋಗ್ಬಿಡಿ, ಜಾಗ್ರತೆ. ಮಕರ ರಾಶಿ, ಗುರು ಚೆನ್ನಾಗಿದೆ. ಷಷ್ಠದಲ್ಲಿ ಚಂದ್ರ, ರಾಹುಸಾರ. ಕುಟುಂಬ ಸ್ಥಾನ, ವೃತ್ತಿ ಸ್ಥಾನ, ಧನಸ್ಥಾನದಲ್ಲಿ ರಾಹು ಚೆನ್ನಾಗಿದೆ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಫ್ಯಾಂಟಾಸ್ಟಿಕ್. ತೊಂದರೆಗಳೇನೂ ಇಲ್ಲ. ಕನ್ಸಲ್ಟೆನ್ಸಿ ವೃತ್ತಿಗಳು ಅನುಕೂಲ.
ಕುಂಭರಾಶಿ. ರಾಹು ನಿಮ್ಮನೇಲೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ. ಸ್ವಲ್ಪ ಓಡಾಟ, ಎಳೆದಾಟ, ಒದ್ದಾಟ ವೃತ್ತಿಯಲ್ಲಿದ್ದರೂ ರಾಹು ಬಲವನ್ನು ಕೊಡ್ತಾನೆ. ಸೊ ಆರೋಗ್ಯವನ್ನು ನೋಡ್ಕೊಳ್ಳಿ, ಚೆನ್ನಾಗಿ ಎಕ್ಸರ್ಸೈಸ್ ಮಾಡಬೇಕು. ತಿಂದಿದ್ದು ಜೀರ್ಣ ಮಾಡೋಕೆ ಸರಿ ಎಕ್ಸರ್ಸೈಸು, ಅದೊಂದು ನೋಡ್ಕೊಳ್ತಕ್ಕಂಥದ್ದು ಮಾಡಿ. ರಾಹು ಶುದ್ಧವಾಗಿ ಇಟ್ಕೊಳ್ಳಿ, ಕೈ ತೊಳೆದು ತಿನ್ನಿ, ಟಾಯ್ಲೆಟ್ ಕ್ಲೀನ್ ಆಗಿ ಇಟ್ಕೊಳ್ಳಿ, ಬಾಯಿ ಕ್ಲೀನ್ ಆಗಿ ಇಟ್ಕೊಳ್ಳಿ, ತಟ್ಟೆ ಕ್ಲೀನ್ ಆಗಿ ಇಟ್ಕೊಳ್ಳಿ, ಮೂಗು ಕ್ಲೀನ್ ಆಗಿ ಇಟ್ಕೊಳ್ಳಿ. ಅದೊಂದು ಚೂರು ನೋಡ್ಕೊಳ್ಳಿ. ಊಟ, ಉಪಚಾರ, ಮಿಕ್ಕಂತ ವೈದಿಕತೆಯಲ್ಲಿರ್ತಕ್ಕಂಥವರಿಗೆ, ವೈದಿಕ ಅಂದ್ರೆ ದಾನ, ಧರ್ಮ, ಪೂಜಾ, ಹೋಮ, ಹವನ, ಪೌರೋಹಿತ್ಯ, ಮಾರ್ಗದರ್ಶನ, ಗುರುಗಳಾಗಿದ್ದಾರೆ ಅಂಥವ್ರು ಒಂದು ಅನುಕೂಲಕರ ದಿನ. ಇನ್ನು ವಿಶೇಷವಾಗಿ ಮೀನರಾಶಿ. ರಾಹು 12ನೇ ಮನೆ, ರಾಹು ಸಾಲದಲ್ಲಿ ಚಂದ್ರ, ಸುಖಭಾವದಲ್ಲಿ ಇದ್ದಾನೆ. ಹಿಂಗಿದ್ರೆ ಚಂದ, ಹಂಗಿದ್ರೆ ಚಂದ, ಪದವಿ ಇದ್ರೆ ಚಂದ, ಪೋಸ್ಟ್ ಇದ್ರೆ ಚಂದ, ಹಿಂಗ್ ಕಾಣಿಸಿದ್ರೆ ಚಂದ, ಹಂಗ್ ಕಾಣಿಸಿದ್ರೆ ಚಂದ. ಯಾರಿಗೂ ನಾವು ಬದುಕ್ತಿರೋದೇ 99% ಜನ ಏನ್ ಗೊತ್ತಾ ಮಕ್ಳು, ನಮ್ ನೋವು ಕಾರಣ ನಾವು ಇನ್ನೊಬ್ರಿಗೆ ತೋರ್ಸ್ಕೊಳಕ್ ಬದುಕ್ತೀವಿ. ಚೆನ್ನಾಗ್ ಕಾಣಿಸುತ್ತೆ, ಅವ್ರು ಏನ್ ಅನ್ಕೋತಾರೋ. ನನ್ ಬಟ್ಟೆ, ನಾನು 500 ರೂಪಾಯಿಂದ ಶರ್ಟ್ ಹಾಕಿದೆ, ನಾನು ಹ್ಯಾಪಿ. 500 ರೂಪಾಯಿಂದ ಸ್ಲಿಪ್ಪರ್, ಬಾಟಾ ಸ್ಲಿಪ್ಪರ್ ಪರವಾಗಿಲ್ಲ, ಪ್ಯಾರಾಗಾನ್ ಸ್ಲಿಪ್ಪರ್ ಪರವಾಗಿಲ್ಲ. ನಾವು ಹಂಗೆಲ್ಲ ಬ್ರ್ಯಾಂಡ್, ಅವನು ಕೂತು ವಾಚ್ ಕಟ್ಟಿದ್ರೇನೆ ಈ ತರದ್ದು. ಆ ಭ್ರಮೆಯಿಂದ ಇವತ್ತು ಮೀನರಾಶಿ ಸ್ವಲ್ಪ ಹೊರಗಡೆ ಬನ್ನಿ. ಇಲ್ಲ ಇನ್ನಷ್ಟು ಕ್ಲಚಸ್ ಆಫ್ ರಾಹು ತಿಂದಾಕ್ತಾನೆ ನನ್ನ, ದೊಡ್ಡದಾಗಿ ಕಾಣಿಸ್ಬೇಕು ಹಾಗೆ ಅಂತ. ಇರೋ ಒಂದು ಭಾವದಲ್ಲಿ ಮುಂದಕ್ಕೆ ಹೋಗಿ ಚೆನ್ನಾಗಿರ್ತೀರಿ, ಒಳ್ಳೇದಾಗುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಮಾತೃದೇವೋ ಭವ.